ಕನ್ನಡ ಪ್ರಥಮ ಭಾಷಾ ಪಠ್ಯಪುಸ್ತಕದ ಗದ್ಯಭಾಗ ಎಷ್ಟನೇದು? ಮೂರನೇ ಪಾಠ ರಾಮರಾಜ್ಯ. ಈ ರಾಮರಾಜ್ಯ ಪಾಠವನ್ನ ಈಗ ಕಥೆಯ ಹಿನ್ನೆಲೆಯನ್ನ ನೋಡೋಣ. ಕೈಕೇಯಿಯ ಬಲವಂತಕ್ಕೆ ಕಟ್ಟು ಬಿದ್ದು ದಶರಥನು ರಾಮನನ್ನು ವನವಾಸಕ್ಕೆ ಹೊರಡು ಎಂದು ಹೇಳಿದ ಮೇಲೆ ರಾಮನು ತನ್ನ ಪತ್ನಿ ಸೀತೆ ಹಾಗೂ ಸೋದರ ಲಕ್ಷ್ಮಣನ ಒಳಗೂಡಿ ಕಾಡಿಗೆ ತೆರಳುತ್ತಾನೆ. ಯಾರ್ಯಾರು? ರಾಮ, ಸೀತೆ, ಲಕ್ಷ್ಮಣ, ಈ ಮೂವರು ಕಾಡಿಗೆ ಹೊರಡುತ್ತಾರೆ. ದಶರಥ ಅಪ್ಪಣೆಯನ್ನ ಕೊಡ್ತಾನೆ. ಯಾಕೆಂದ್ರೆ ಆ ಹಿಂದೆ ಕೈಕೇಯಿಗೆ ಮಾತು ಕೊಟ್ಟಿದ್ದ, ಎರಡನೇ ಹೆಂಡತಿ ಕೈಕೇಯಿಗೆ ಮಾತು ಕೊಟ್ಟಿದ್ದ. ಎರಡು ಪ್ರಶ್ನೆಗಳನ್ನ ಕೇಳಿದ್ಲು, ಅವನು ವರಗಳನ್ನ ಎರಡು ಕೊಟ್ಟಿದ್ದ. ಇನ್ನೊಂದು ವರ ನಾನು ಸಮಯ ಬಂದಾಗ ಕೇಳ್ತೀನಿ ಅಂತ ಹೇಳಿದ್ದ. ಸಮಯ ಬಂತು. ಯಾವಾಗ ಅಂತಂದ್ರೆ ರಾಮನಿಗೆ ಪಟ್ಟ ಕಟ್ಟಬೇಕು ಅಂತ ಸಿದ್ಧತೆ ನಡಿಬೇಕಾದ್ರೆ, ನನ್ನ ಮಗಗೆ ಪಟ್ಟ ಸಿಗಲ್ಲ, ಕೌಶಲ್ಯ ಮಗ ರಾಮನಿಗೆ ಪಟ್ಟ ಸಿಗುತ್ತೆ, ಪಟ್ಟದ ರಾಣಿ ಆಗ್ಲಿಕ್ಕೆ ನಾನು ಆಗಲ್ಲ ಅಂದ್ಬಿಟ್ಟು ಒಂದು ಕೆಟ್ಟ ಮನಸ್ಥಿತಿಯಿಂದ ದಶರಥನಲ್ಲಿ ಹೇಳ್ತಾಳೆ, ರಾಮನನ್ನ ಕಾಡಿಗೆ ಕಳಿಸ್ಬೇಕು ಅಂತ. ಆ ಒಂದು ಹುನ್ನಾರ ಈ ದಶರಥನಿಗೆ ತಿಳಿಯಿದೆ. ಆ ಮಗನಿಗೆ ಹೇಳ್ತಾನೆ ರಾಮಗೆ. ಆಗ ರಾಮ ಹೊರಟು ನಿಲ್ತಾನೆ, ಏನು ಕಾಡಿಗೆ ಹೋಗ್ಲಿಕ್ಕೆ ಹೊರಟು ನಿಲ್ತಾನೆ. ಜೊತೆಗೆ ಲಕ್ಷ್ಮಣನು ಕೂಡ, ಅಣ್ಣ ಅತ್ತಿಗೆ ಎಲ್ಲಿರ್ತೀರೋ ಅಲ್ಲಿ ನಾನು ಇರ್ತೀನಿ, ನಾನು ಇಲ್ಲಿ ಇರಕ್ಕಾಗಲ್ಲ ಅಂತ ಲಕ್ಷ್ಮಣನು ಕೂಡ ಹೊರಟು ನಿಲ್ತಾನೆ. ಈ ಘಟನೆ ನಡೆದಾಗ ಭರತನು ಅಯೋಧ್ಯೆಯಲ್ಲಿ ಇರಲಿಲ್ಲ. ಭರತ ಇದನ್ನಲ್ಲ, ಯಾರು? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು 4 ಜನ. ಈ ರಾಮ, ಲಕ್ಷ್ಮಣ, ಸೀತೆ ಕಾಡಿಗೆ ಹೊರಡ್ಬೇಕಾದ್ರೆ ಈ ಕೈಕೇಯಿಯ ಮಗ ಯಾರು? ಭರತ ರಾಜ್ಯದಲ್ಲಿ ಇರಲಿಲ್ಲ, ಹೊರಗಡೆ ಇದ್ದ. ಆಗ ಘಟನೆ ನಡೆದಾಗ ಭರತನು ಅಯೋಧ್ಯೆಯಲ್ಲಿ ಇರಲಿಲ್ಲ. ನಂತರ ಬಂದು ವಿಷಯ ತಿಳಿದು ಆಘಾತಗೊಂಡ ಭರತನು ಎಷ್ಟು ಮಾತ್ರಕ್ಕೂ ತಾನು ಸಿಂಹಾಸನದಲ್ಲಿ ಕೂರೆನು ಎಂದು ರಾಮನೊಬ್ಬನೇ ಪಟ್ಟಾಭಿಷಿಕ್ತನಾಗಲು ಅರ್ಹನು ಎಂದು ಹೇಳಿ ತನ್ನ ಪರಿವಾರ ಸಮೇತನಾಗಿ ರಾಮನನ್ನು ಕಾಣಲು ಅರಣ್ಯಕ್ಕೆ ಬರುತ್ತಾನೆ. ವಾಪಸ್ ರಾಜ್ಯಕ್ಕೆ ಬಂದು ನೋಡ್ತಾನೆ, ಇಲ್ಲಪ್ಪ ನೀನೇ ಸಿಂಹಾಸನ ಆರೂಢ ಮಾಡಬೇಕು, ಪಟ್ಟಾಭಿಷೇಕ ನಿನಗೆ ಇದೆ, ರಾಮ ಕಾಡಿಗೆ ಹೋಗಿದ್ದಾನೆ, ಅವರಪ್ಪ ಕಳಿಸಿದ್ದಾರೆ ಅಂದ್ಬಿಟ್ಟು ಕೈಕಿ ಹೇಳಿದ್ದು. ಇಲ್ಲ ಇದು ತಪ್ಪಿದು, ರಾಮನ ಇಲ್ಲದೆ ನಾನು ಇರಕ್ಕೆ ಸಾಧ್ಯ ಇಲ್ಲ, ನಾನು ಪಟ್ಟಾಭಿಷೇಕ್ತನಾಗಲ್ಲ, ನಾನು ತಂದು ಅವ್ರ ಪರಿವಾರ ಸಮೇತ, ಅಣ್ಣ ಎಲ್ಲೋಗಿದ್ದಾರೆ ಅವ್ರನ್ನ ಹುಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅವನು ಸಮೇತನಾಗಿ ಕಾಡಿಗೆ ಹೊರಡ್ತಾನೆ. ಭರತನು ಯುದ್ಧ ಮಾಡುವುದಕ್ಕೆಂದೇ ಸನ್ನದ್ಧನಾಗಿ ಬರುತ್ತಿರಬೇಕು ಎಂದು ಲಕ್ಷ್ಮಣನು ಬಗೆದರೂ ಅವನನ್ನು ಸಮಾಧಾನಪಡಿಸಿದ ರಾಮನು ಭರತನ ಜೊತೆ ಸ್ನೇಹ ಭಾವದಿಂದ ಮಾತನಾಡುತ್ತಾನೆ. ಅಣ್ಣ ನೋಡಲಿ ಸೈನ್ಯ ಬರ್ತಾ ಇದೆ ಅಂತ ಲಕ್ಷ್ಮಣ. ಹೌದಾ ಇಲ್ಲಿ ಅಂತ ನೋಡ್ತಾರೆ. ಅವನು ಯುದ್ಧ ಮಾಡಕ್ ಬರ್ತಿದ್ದಾನ, ಅವನು ಭರತ ನಮ್ಮನ್ನ ವಿರೋಧಿಸಿ ನಮ್ಮನ್ನು ಧ್ವಂಸ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ ಅಂತ ಸಿಟ್ಟಿಗೆದ್ದು ಬಿಲ್ಲು ಬಾಣ ಇರ್ತಾನೆ. ಇಲ್ಲ ತಮ್ಮ, ಅವನಂತವನಲ್ಲ, ನಿಮಿಷ ತಾಳು ಅಂತ ಹತ್ರ ಬಂದು ಮಾತಾಡಿಸ್ತಾನೆ. ಅವ್ರ ಪ್ರೀತಿಯಿಂದ ಅವರಿಬ್ಬರ ನಡುವೆ ಸಂಭಾಷಣೆ ನಡೆಯುತ್ತೆ. ಭರತನು ಯುದ್ಧ ಮಾಡುವುದಕ್ಕೆಂದೇ ಸನ್ನದ್ಧನಾಗಿ ಬರುತ್ತಿರಬೇಕೆಂದು ಲಕ್ಷ್ಮಣನು ಬಗೆದರೂ ಅವನನ್ನು ಸಮಾಧಾನಪಡಿಸಿದ ರಾಮನು ಭರತನ ಜೊತೆ ಸ್ನೇಹಭಾವದಿಂದ ಸ್ನೇಹಿತನಾಗಿ ಮಾತಾಡ್ತಾನೆ. ಆಗ ಆತನಿಗೆ ಭರತನ ಮೂಲಕ ತನ್ನ ತಂದೆಯ ದೇಹಾಂತ್ಯದ ವಿಚಾರ ತಿಳಿಯುತ್ತದೆ. ಅವಾಗ ಹೇಳ್ತಾನೆ, ಇಲ್ಲ ಅಪ್ಪ ಹೋಗ್ಬಿಟ್ರು, ದಶರಥ ಮಹಾರಾಜರು ಹೋಗ್ಬಿಟ್ರು, ನೀನು ಯಾವಾಗ ಕಾಡಿಗೆ ಹೋದ ಹಾಸಿಗೆ ಹಿಡಿದು ರೋಗ ಆಗ್ಬಿಟ್ಟು ಬಳಲಿ ಸುತ್ತೋದ್ಬಿಟ್ರಣ ಅಂತೇಳಿ ಇಬ್ಬರು ದುಃಖಿಸ್ತಾರೆ. ಅಲ್ಲಿವರೆಗೆ ಅವನ ತಂದೆ ಸತ್ತಿರೋದು ಗೊತ್ತಿರೋದೇ ಇಲ್ಲ. ತನ್ನನ್ನು ಮರಳಿ ಅಯೋಧ್ಯೆಗೆ ಬರುವಂತೆ ಭರತ ಎಷ್ಟು ಒತ್ತಾಯಿಸಿದರೂ ಕೇಳದೆ ರಾಮನು ತಂದೆಯ ಆದೇಶವನ್ನು ಪಾಲಿಸುವುದು ನನ್ನ ಕರ್ತವ್ಯ ಎಂದು ಹೇಳ್ತಾನೆ. ಅಣ್ಣ ಅಪ್ಪ ಹೋಗ್ಬಿಟ್ರು, ಈಗ ನಮ್ಮವ್ವ ಹಿಂಗೆ ಮಾಡಿಬಿಟ್ಲು, ತಪ್ಪಾಯ್ತಣ್ಣ, ಅಪ್ಪನನ್ನು ಕಳ್ಕೊಂಡ್ಬಿಟ್ಟಿವಿ, ಅಮ್ಮನ ಮಾತು ಕೇಳಿ ಕಾರಣ ಹೋಗೋಣ ಅಂತ ಹೇಳಿದ್ರೆ, ಇಲ್ಲಪ್ಪ ಅಪ್ಪ ಹೇಳಿದ್ದಾರೆ ಇಷ್ಟು ವರ್ಷ ನಿನ್ನ ಕಾಡಿಗೆ ಹೋಗಪ್ಪ ಅಂತ, ನಾನು ಅಲ್ಲಿವರೆಗೆ ಹೊರಕ್ಕಾಗಲ್ಲ, ಪಿತೃವಾಕ್ಯವನ್ನು ಪರಿಪಾಲನೆ ಮಾಡಿದ ಮಗನೇ ಅಲ್ಲ, ನಾನು ಮಾತು ಕೊಟ್ಟಿದ್ದೀನಿ, ನಾನು ಬರೋದಿಲ್ಲ, ಕಾಡಿನಲ್ಲೇ ಇರ್ತೀನಿ ಅಂತ. ಈ ಸಂದರ್ಭದಲ್ಲಿ ಆತ ರಾಜ್ಯದ ಆಡಳಿತದ ಬಗ್ಗೆ ಭರತನಲ್ಲಿ ಕೇಳುವ ಪ್ರಶ್ನೆಗಳು, ಹೇಳುವ ಅನುಭವದ ಮಾತುಗಳು ಈ ಅಧ್ಯಾಯದಲ್ಲಿ ಬಂದಿವೆ. ಈ ಸಂದರ್ಭ ಇಬ್ಬರು ಮಾತಾಡ್ಬೇಕಾದ್ರೆ ಕೆಲವು ಪ್ರಶ್ನೆಗಳನ್ನ ಭರತ ಕೇಳ್ತಾನಣ್ಣ,
ಇದನ್ನ ಹೇಗೆ ಮಾಡ್ಬೇಕಣ, ಅದನ್ನ ಹೇಗೆ ಮಾಡ್ಬೇಕಣ ಅಂದಾಗ ರಾಮ ಇದನ್ನ ಹೀಗೆ ಮಾಡ್ಬೇಕಪ್ಪ, ಅದನ್ನ ಹಾಗೆ ಮಾಡ್ಬೇಕಪ್ಪ ಅಂತೇಳಿ ಹೇಗೆ ಆಳ್ವಿಕೆ ಮಾಡಬೇಕು ಅನ್ನೋದನ್ನ, ಏನು ರಾಜನೀತಿ, ರಾಜನಾದವನು ಯಾವ ನೀತಿ ಇಟ್ಕೊಂಡು ಪ್ರಜೆಗಳನ್ನು ಪಾಲಿಸಬೇಕು, ರಾಜ್ಯವನ್ನು ಆಳ್ವಿಕೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಒಂದು ರಾಜನೀತಿಯನ್ನು ಹೇಳ್ತಾನೆ. ಜೊತೆಗೆ ದಂಡನೀತಿ, ಯಾರಾದರೂ ತಪ್ಪು ಮಾಡಿದರೆ ಅವರನ್ನು ಹೇಗೆ ದಂಡಿಸಬೇಕು, ದಂಡನೆ ನೀಡಬೇಕು, ಅವ್ರಿಗೆ ತೊಂದರೆ ಆಗದಂಗೆ ಬದಲಾವಣೆ, ಮಾನಸಿಕವಾಗಿ ಬದಲಾವಣೆ ಮಾಡಿ ಮತ್ತೆ ಸರಿದಾರಿಗೆ ತರಬೇಕು. ಆನಂತರ ವ್ಯವಹಾರ, ನಮ್ಮ ದೇಶದ ರಾಜ್ಯದ ವ್ಯವಹಾರಗಳು, ಕೊಡು ತಗೊಳ್ಳೋದು, ಆಮದು ಮಾಡಿಕೊಳ್ಳೋದು, ರಫ್ತು ಮಾಡೋವು, ಇನ್ನು ಬೇರೆ ಬೇರೆ ಒಡವೆ ವೈಡೂರ್ಯ ಬಂಗಾರ ಇನ್ನೇನು ವ್ಯವಹಾರಗಳು ನಡೀತಿರ್ತವೆ ಅವಾಗಿಂದ ಇದ್ವಲ್ಲ, ಅವುಗಳನ್ನು ಹೇಗೆ ವ್ಯವಹಾರ ಮಾಡಬೇಕು, ಬೇರೆ ದೇಶ ವಿದೇಶದವ್ರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಮುಂತಾದ ವಿಚಾರಗಳನ್ನು ರಾಮ ಭರತನಿಗೆ ಹೇಳ್ಕೊಡ್ತಾನೆ. ಬಹಳ ಪ್ರೀತಿಯಿಂದ ಹೇಳ್ಕೊಡ್ತಾನೆ. ವನವಾಸಕ್ಕೆ ತೆರಳುವ ಮೊದಲು 12 ವರ್ಷಗಳ ಕಾಲ ಅಯೋಧ್ಯೆಯ ಅಧಿಕಾರಿಯಾಗಿ ರಾಮನು ಪಡೆದಿದ್ದ ಅನುಭವವು ಇಲ್ಲಿ ಅವನ ಮಾತಿನಲ್ಲಿ ಪ್ರತಿಫಲಿಸುತ್ತಿದೆ. ಕಾಡಿಗೆ ಬರೋಕ್ಕಿಂತ ಮುಂಚೆ 12 ವರ್ಷ ಮುಂಚೆ ಪಟ್ಟಾಭಿಷೇಕನಾದ ರಾಮ ಸೀತೆ ಮದುವೆ ಆಯಿತು. ರಾಮ ಸೀತೆ ಮದುವೆಯಾಗಿ 12 ವರ್ಷ ಇದ್ರು. ಆ ನಂತರ ಅಲ್ಲಿ ಹೇಗೆ ಆಳ್ವಿಕೆ ಮಾಡಿದ್ದೆ ಅಂತ ಅವನು ಕಲ್ತ್ಕೊಂಡಿದ್ದ. ಅವನ ಮಾತಿನಲ್ಲಿ ಅದು ಕಾಣ್ತಾ ಇತ್ತು, ಹೇಗೆ ಆಳ್ವಿಕೆ ಮಾಡಬೇಕು ಅಂತ ಅವನು ಮಾಡಿದ್ದ. ರಾಜನಾದವನು ಎಷ್ಟು ಸೂಕ್ಷ್ಮಗ್ರಹಿಯಾಗಿರಬೇಕು, ಎಷ್ಟು ಸಮಚಿತ್ತ ಹೊಂದಿರಬೇಕು, ತನ್ನ ಸುತ್ತ ನಡೆಯುವ ವಿಚಾರಗಳಿಗೆ ಹೇಗೆ ಆತ ಪ್ರತಿಕ್ರಿಯಿಸುತ್ತಿರಬೇಕು, ಒಟ್ಟು ಆಡಳಿತದಲ್ಲಿ ಭ್ರಷ್ಟಾಚಾರವು ನುಸುಳದಂತೆ ಹೇಗೆ ಜಾಗೃತಿಯಿಂದ ವ್ಯವಹರಿಸಬೇಕು ಎಂಬ ಎಲ್ಲ ಸೂಕ್ಷ್ಮ ಚಿಂತನೆಗಳು ಇಲ್ಲಿ ರಾಮಮುಖದಿಂದ ಬಂದಿವೆ. ರಾಮಮುಖದಿಂದ ವಾಲ್ಮೀಕಿ ತನ್ನ ರಾಮಾಯಣದಲ್ಲಿ ರಾಮ ಅನ್ನೋ ಪಾತ್ರದ ಮುಖಾಂತರ, ರಾಮನ ಮುಖಾಂತರ, ಭರತನಿಗೆ ಹೇಳೋ ಮುಖಾಂತರ ಈ ಎಲ್ಲ ನೀತಿಗಳನ್ನ ಹೇಳ್ತಾರೆ. ಯಾವಪ್ಪ ಅಂದ್ರೆ, ರಾಜನಾದವನು ಸೂಕ್ಷ್ಮಗ್ರಾಹಿಯಾಗಿರಬೇಕು. ರಾಜನಾದವನು ಏನಾಗಿರ್ಬೇಕು, ಬರ್ಕಬೇಕು. ಈ ಒಂದು ವರ್ಡ್ ಶಬ್ದಗಳನ್ನ ಒಂದೊಂದು ಬರ್ಕಬೇಕು. ಸೂಕ್ಷ್ಮಗ್ರಾಹಿ ಅಂದ್ರೆ ಬಹಳ ಸೂಕ್ಷ್ಮತೆಯಿಂದ ಇರಬೇಕು. ಯಾವುದೇ ವಿಷಯವನ್ನು ಯಾರೇ ಬಂದು ಹೇಳದೇ ಇದ್ರೂ ಆ ವಿಷಯವನ್ನ ಪೂರ್ಣ ಸತ್ಯವನ್ನು ತಿಳ್ಕೋಬೇಕು. ಅದರ ಪರಿಣಾಮ ಏನು, ಯಾರು ಯಾಕೆ ಹೇಳಿದ್ರು, ಇದನ್ನೆಲ್ಲವನ್ನು ಬಹಳ ಸೂಕ್ಷ್ಮಗ್ರಹಿಯಾಗಿ ಆಗಿರಬೇಕು. ಆನಂತರ ಸಮಚಿತ್ತ ಹೊಂದಿರಬೇಕು, ಶಾಂತ ಚಿತ್ತದಿಂದಿರಬೇಕು. ಯಾರೋ ಕೆರಳಿಸಿದ್ರೆ, ಯಾರೋ ನರಳಿಸಿದ್ರೆ ನರಳಬಾರದು, ಸಮಚಿತ್ತದಿಂದ ಇರಬೇಕು. ಇನ್ನು ಮುಗಿದೋಯ್ತು ಅಂತ ಅನ್ಬೇಕಾದ್ರೆ ನೀನು ಭಾವೋದ್ವೇಗಕ್ಕೆ ಒಳಗಾಗಬಾರ್ದು. ರಾಜ ಸಮಚಿತ್ತದಿಂದ ಏನಾಗ್ತಿದೆ, ಅದಕ್ಕೆ ಪರಿಹಾರ ಏನು ಹುಡುಕ್ಬೇಕು, ಹೇಗೆ ಮಾಡಬೇಕು ಅಂತೇಳಿ ಸಮಚಿತ್ತದಿಂದ ಬ್ಯಾಲೆನ್ಸ್ಡ್ ಆಗಿ ಯೋಚನೆ ಮಾಡೋದಂತಾರಲ್ಲ, ಹಂಗೆ ಯಾರ ಪರ ವಿರೋಧ ಮಾಡೋದು ಆಗ್ಬಾರ್ದು, ಸತ್ಯದ ಪರವಾಗಿ ಇರಬೇಕು. ಜೊತೆಗೆ ಆ ಅನ್ಯಾಯವನ್ನ ಹೇಗೆ ಸರಿ ಮಾಡಬೇಕು ಅನ್ನೋ ಅನುಭವವನ್ನು ಕೂಡ ಅಲ್ಲಿ ಇರಬೇಕು. ಹೀಗೆ ಆ ನಂತರ ಸುತ್ತಮುತ್ತ ನಡೆಯುವ ವಿಚಾರಗಳಿಗೆ ಹೇಗೆ ಆತ ಪ್ರತಿಕ್ರಿಯಿಸುತ್ತಿರಬೇಕು. ಸುತ್ತಮುತ್ತ ವ್ಯವಹಾರ ನಡೀತಿರ್ತಾವೆ, ಮಾಡ್ಬೇಕಾದ್ರೆ ಇದು ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ, ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಿರ್ತಾರೆ. ಅವರಿಗೆಲ್ಲ ಸರಿಯಾಗಿ ಅವ್ರಿಗೆ ತಕ್ಕಂತೆ ಸರಿಯಾಗಿ ಪ್ರತಿಕ್ರಿಯಿಸಬೇಕು, ದಂಡಿಸ್ಬೇಕು, ಪ್ರೀತಿಯಿಂದ ಹೇಳೋರಿಗೆ ಹೇಳಬೇಕು, ಗೌರವ ಕೊಡೋರಿಗೆ ಗೌರವ ಕೊಡಬೇಕು, ಕಣ್ಣಲ್ಲೇ ಹೇಳೋದಕ್ಕೆ, ದಂಡದಲ್ಲಿ ಹೇಳೋದಕ್ಕೆ. ಅದಕ್ಕೆ ಸಾಮ ವೇದ ದಂಡ ಅಂತ ಹೇಳ್ತಾರೆ. ಒಂದು ಒಳ್ಳೆ ಮಾತಿಗೆ ಹೇಳೋದು, ಅರ್ಥ ಮಾಡ್ಕೊಂಡಿಲ್ಲ, ವೇದ ನೋಡಪ್ಪ ಅವ್ರು ಹಿಂಗೆ ಹಂಗೆಲ್ಲ ಹಿಂಗಿದ್ದಾರೆ, ನೀನು ಯಾಕೋ ಹಿಂಗೆ. ಸಾಮ ವೇದ ಆಯ್ತು, ವೇದ ನೋಡು ಅವರು ಅಷ್ಟು ಚೆನ್ನಾಗಿದ್ದಾರೆ, ಇವ್ರು ಇಷ್ಟು ಚೆನ್ನಾಗಿ ಓದ್ತಾರೆ, ಅವ್ರು ಇಷ್ಟು ಚೆನ್ನಾಗಿ ಬೆಳೆದಿದ್ದಾರೆ, ನಿನಗೇನೋ ದಾಡಿ ಆಗೈತಿ, ಅಲ್ಲಿಗೂ ಸರಿಯಾಗಲಿಲ್ವಾ, ಕೊನೆಗೆ ದಂಡ. ಸಾಮ ವೇದ ಕೊನೆಗೆ ದಂಡ. ನಾ ಚೆನ್ನಾಗಿ ತದ್ದು ಮಗನೇ ಸರಿಯಾಗಕ್ಕೆ ಬರಲ್ವಾ, ನೆಟ್ಟಗಾಗಕ್ಕೆ ಬರಲ್ವಾ ಅಂತ ಬಳಸ್ಬೇಕಾಗುತ್ತೆ. ಇಷ್ಟು ದಂಡಗಳು. ಹೀಗೆ ತನ್ನ ಸುತ್ತ ನಡೆಯುವ ವಿಚಾರಗಳಿಗೆ ಸರಿಯಾಗಿ ಪ್ರತಿಕ್ರಿಯಿಸಬೇಕು ರಾಜನಾದನು ಅಂತ ರಾಮ ಹೇಳ್ತಾನೆ. ಒಟ್ಟು ಆಡಳಿತದಲ್ಲಿ ಭ್ರಷ್ಟಾಚಾರವು ನುಸುಳದಂತೆ ಹೇಗೆ ಜಾಗೃತಿಯಿಂದ ವ್ಯವಹರಿಸಬೇಕು. ಆಳ್ವಿಕೆ ಮಾಡಬೇಕಾದ್ರೆ ಭ್ರಷ್ಟಾಚಾರ ಮಾಡಬಾರ್ದು, ನಡಿಬಾರ್ದು. ಯಾರಾದರೂ ಭ್ರಷ್ಟರು ಬಂದರೆ ಅವ್ರಿಗೆ ಸರಿಯಾಗಿ ಪಾಠವನ್ನು ಕಲಿಸಿ ಸರಿ ಮಾಡಬೇಕು. ಅದು ನುಸುಳದ ಹಾಗೆ ಜಾಗೃತಿಯಾಗಿರ್ಬೇಕು, ಎಚ್ಚರವಾಗಿರ್ಬೇಕು. ರಾಜ ಮೈಮರಿಬಾರ್ದು. ನನ್ನವರು, ನನ್ನದು, ನಮ್ಮವರು ಅಂತ ಹತ್ರ ಬಿಟ್ಕೊಂಡು ಮೈ ಮಾಡ್ತಾರೆ, ಅವರಿಂದಲೇ ರಾಜ್ಯದ ಧ್ವಂಸ ಆಗುವಂಥದ್ದು ಇರುತ್ತೆ. ಹಾಗಾಗಿ ಜಾಗೃತಿಯಾಗಿರ್ಬೇಕು. ಜೊತೆಗೆ ಅಯೋಧ್ಯೆಯಿಂದ ದೂರವಾದರೂ ಆ ರಾಜ್ಯದ ಯೋಗಕ್ಷೇಮದ ಕಳಕಳಿ ರಾಮನಲ್ಲಿ ಎಷ್ಟು ತುಂಬಿತ್ತು ಎಂಬುದಕ್ಕೆ ಈ ಮಾತುಗಳು ಸಾಕ್ಷಿಯಾಗಿವೆ.
ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ಹೋಗಿದ್ದಾನೆ. ಚಿತ್ರಕೂಟ ಅಂತ, ಏನಿದು ಚಿತ್ರಕೂಟ. ಆ ಚಿತ್ರಕೂಟದಲ್ಲಿ ಕಾಡಿನಲ್ಲಿ ಒಂದು ಸ್ಥಳ, ಅದು ಆಶ್ರಮ, ಅಲ್ಲಿ ಇರ್ತಾನೆ. ಅಲ್ಲಿ ಇದ್ದು ಕೂಡ, ಹೊರಗಡೆ ಇದ್ರೂ ಕೂಡ ನಮ್ಮ ರಾಜ್ಯ ಹೇಗಿರಬೇಕು, ಎಂತಿರಬೇಕು, ನನ್ನ ತಮ್ಮಂದರು ಹೇಗೆ ಆಳ್ವಿಕೆ ಮಾಡಬೇಕು, ಪ್ರಜೆಗಳನ್ನ ಹೇಗೆ ಪಾಲಿಸಬೇಕು ಅನ್ನೋದನ್ನ ಅವನಿಗೆ ಎಷ್ಟೊಂದು ಒಲವು ಇತ್ತು, ಯೋಗಕ್ಷೇಮದ ಬಗ್ಗೆ ಕಳಕಳಿ ಇತ್ತು ಅನ್ನೋದ್ರ ಬಗ್ಗೆ ಈ ರಾಮನಲ್ಲಿ ಈ ಮಾತುಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಒಂದಿಷ್ಟು ಪದಗಳ ಅರ್ಥಗಳಿವೆ, ಅವುಗಳು ನೋಡ್ಕೊಂಡು ಪಾಠಕ್ಕೆ ಹೋಗೋಣ. ಸ್ಟಾಪ್ ಮಾಡು. ಪಾಠದಲ್ಲಿ ಬರುವ ಪದಗಳ ಅರ್ಥಗಳನ್ನು ನೋಡೋಣ. ಹೇಳ್ತಾ ಹೋಗ್ತೀರಾ, ನಾನು ಹೇಳ್ಕೊಡ್ತೀನಿ. ನೀವು ಆ ಪದಗಳನ್ನು ನೆನ್ಪಿಡ್ಕೋಬೇಕು, ಪದಗಳ ಅರ್ಥ ನೆನ್ಪಿಡ್ಕೋಬೇಕು. ಪದಗಳನ್ನ ನೀವು ನಾಳೆ ಪ್ರಶ್ನೆಗೆ ಉತ್ತರ ಬರೀಬೇಕಾದ್ರೆ ಆದಷ್ಟು ಪಠ್ಯ ಪುಸ್ತಕದಲ್ಲಿರುವ ಪದಗಳನ್ನೇ ಬರೀಬೇಕು. ಜೊತೆಗೆ ಅವನ್ನು ಮರೀದಂಗೆ ನೆನ್ಪಿಡ್ಕೋಬೇಕು ಪದಗಳು ಕೊನೆಯವರೆಗೂ. ಅಂದ್ರೆ ಯಾವಾಗ? ಇನ್ನು 100 ವರ್ಷವರೆಗೆ ಪ್ರತಿಯೊಂದು ಪಾಠ, ಪ್ರತಿಯೊಂದು ವಿಷಯದ ಪಾಠಗಳ ಶಬ್ದಾರ್ಥಗಳನ್ನು ಸರಿಯಾಗಿ ನೆನ್ಪಿಡ್ಕೋಬೇಕು. ನೀವೆಷ್ಟು ಹಣ ಗಳಿಸ್ತೀರಿ ಅನ್ನೋದ್ರ ಮೇಲೆ ನೀವು ಹಣವಂತರಾಗ್ತೀರಿ. ಎಷ್ಟು ಶಬ್ದಗಳನ್ನು ನೆನ್ಪಿಟ್ಕೊಳ್ತೀರೋ ಅಷ್ಟು ಗುಣವಂತರಾಗ್ತೀರಿ. 1,00,000 ರೂಪಾಯಿ ಜೇಬಿನಾಗಿದ್ವಿ, ಲಕ್ಷಾಧೀಶ್ವರ. ಮನೆಯಾಗ ಕೋಟಿ ದುಡ್ಡಿತ್ತಂದ್ರೆ ಕೋಟ್ಯಾಧೀಶ್ವರ ಅಲ್ವಾ? ಹಂಗೆ ನಿಮ್ಮ ಮನಸ್ಸಿನಲ್ಲಿ 1,000 ಪದ ಇದ್ದಾವೆ, 1,00,000 ಪದ ಇದ್ದಾವೆ, ಕೋಟಿ ಪದವೆ. ಅಷ್ಟು ಕೋಟ್ಯಾಧೀಶರು ಗುಣಗಳಲ್ಲಿ. ಹಣ ಗುಣ ಎರಡು ಬೇಕು ತಾನೆ? ಹಣನೂ ಬೇಕು, ಗುಣನೂ ಬೇಕು. ಹಣಕ್ಕಿಂತ ಗುಣ ಮಿಗಿಲು ಅಲ್ವಾ? ಹಾಗಾಗಿ ಸ್ವಲ್ಪ ಸರಿಯಾಗಿ ಗಮನ ಇಟ್ಟು ನೆನ್ಬಿಡ್ಬೇಕು. ನಾರು ಮಡಿ ಹೇಳಿ. ನಾರು ಮಡಿ. ಸನ್ಯಾಸಿಗಳು ವನವಾಸದಲ್ಲಿರುವವರು ಧರಿಸುವ ಸಾಧಾರಣವಾದ ನಾರಿನ ಬಟ್ಟೆ. ನಾರು ಮಡಿ, ನಾರು ಅಂದ್ರೆ ರಗಸ್ಬಟ್ಟೆ ಅಂತ ಬರ್ತೈತಿ. ಪಪ್ಪಾಸ್ ಕಳಿ ಗೊತ್ತಾ? ವಾಪಸ್ ಕಳಿ. ಆಮೇಲೆ ಬೇರೆ ಬೇರೆ ಹೂಗಳು ಬರ್ತಾವೆ. ನಾರು ಅವನ್ನೆಲ್ಲ ಬೆಳೆದು ನೆನೆ ಹಾಕಿ ಬಡ್ದು ಅವ್ನು ನಾರು ಮಾಡ್ತಾರೆ. ಮೊದಲು ಹೆಂಗೆ ಅವನ್ನ ನಾರಿನಿಂದ ಬಟ್ಟೆ ಮಾಡ್ತಿದ್ರು ಆಗಿನ ಕಾಲದಲ್ಲಿ. ನಾರು ಮಾಡಿ ಯಾರ್ಯಾರು ಉಡ್ತಿದ್ರು ಅವನ್ನ ಅಂದ್ರೆ ಸನ್ಯಾಸಿಗಳಾದವರು. ಆನಂತರ ವನವಾಸದಲ್ಲಿ ಇರುವಂಥವ್ರು, ವನವಾಸಕ್ಕೆ ಹೋಗಿರ್ತಿದ್ರಲ್ಲ ಅವರು ಅವುಗಳನ್ನೇ ಉಟ್ಕೊಂಡು ಹೋಗ್ಬೇಕಾಗಿತ್ತು. ಇನ್ನು ಸಾಧಾರಣವಾದ ಒಂದು ನಾರಿನ ಬಟ್ಟೆ, ಒಳ್ಳೆ ರೇಷ್ಮೆ ರಾಜರು ಉಟ್ಕೊಂತಿದ್ರು. ಆದ್ರೆ ಅವನ್ನೆಲ್ಲ ಬಿಟ್ಬಿಟ್ಟು ನಾರು ಮಡಿ ಉಟ್ಕೊಂಡು ರಾಮ ಲಕ್ಷ್ಮಣ ಸೀತೆ ಹೋಗಿದ್ರು. ಹಾಗೇನೆ ಇವನು ಕೂಡ ಅಣ್ಣನ ಕರ್ಕೊಂಡು ಬರ್ಲಿಕ್ಕೆ ನಾರು ಮಡಿಯನ್ನು ಉಟ್ಕೊಂಡು ಹೋಗಿದ್ದ. ಕೃಷ ನಿತ್ರಾಣ. ದೇಹ ಕೃಶವಾಗಿದೆ ಅಂದ್ರೆ ನಿತ್ರಾಣವಾಗಿದೆ, ಶಕ್ತಿ ಇಲ್ಲ. ಅಯ್ಯೋ ಈಗ ಕಾಲಕ್ಕೆ ಶಕ್ತಿ ಇಲ್ಲಂಗೆ ಆಗ್ಬಿಡುತ್ತಲ್ವಾ? ಒಂದೊಂದ್ಸರಿ ಮಾನಸಿಕವಾಗಿ ನೋವಾದಾಗ, ಭಯ ಆದಾಗ ದೈಹಿಕವಾಗಿ ನಾವು ಕುಸ್ತು ಹೋಗ್ಬಿಡ್ತೀವಿ ಅಲ್ವಾ? ಒಂದೊಂದ್ಸರಿ ಹೊಟ್ಟೆ ಹಸಿವಾದಾಗ, ಇನ್ನೇನೋ ರೋಗ ಪೀಡಿತರಾದಾಗ, ನಾವು ದೈಹಿಕವಾಗಿ ಕ್ಷೀಣಿಸಿದಾಗ, ಕೃಷರಾದಾಗ ಮಾನಸಿಕ ಸಬಲತೆಯನ್ನು ಕಳ್ಕೊಂಡ್ಬಿಡ್ತೀವಿ. ಇದು ಕೃಷ ಆಗೋದು, ಸ್ವರಿಗೆ ಹೋಗೋದು ಅಂತ ಹೇಳಿ. ಸಾವಧಾನ. ನಿಧಾನ. ಗಡಿಬಿಡಿ ಇಲ್ಲದೆ. ಸಾವಧಾನ ಇರ್ಬೇಕಂತ. ಸಾವಧಾನ ಹೇಳ್ತಾರೆ ವಿಶ್ರಾಮ್ ಅಂದ್ರೆ ವಿಶ್ರಮವಾಗಿ, ವಿಶ್ರಮ ಸ್ಥಿತಿಯಲ್ಲಿ. ಸಾವಧಾನ ಅಂತ ಸಮಾಧಾನದಿಂದ ಇರಲಿಕ್ಕೆ, ಆ ಕಡೆ ಈ ಕಡೆ ವೈರಾಟ ಇಲ್ದಂಗೆ ನಿಂತ್ಕೊಳ್ಳಿ, ಗಡಿಬಿಡಿ ಇಲ್ದಂಗೆ ನಿಂತ್ಕೊಳ್ಳಿ. ಹೇಳ್ತಾನೆ ನಿಮಗೆ ವಿಶ್ರಾಮ ಅಂದ್ರೆ ವಿಶ್ರಮ, ವಿಶ್ರಾಂತಿಯಿಂದ ನಿಂತ್ಕೊಳ್ಳಿ. ಅವಾಗ ಸ್ವಲ್ಪ ಅಲ್ಲಾಡಿದ್ರೆ ನಡೀತದೆ. ಸಾವಧಾನ ಅನ್ನೋದು ಮಾತ್ರ ಅಲ್ಲಾಡಬಾರ್ದು, ಅಂದ್ರೆ ಗಡಿಬಿಡಿ ಮಾಡಬಾರ್ದು, ನಿಧಾನವಾಗಿರ್ಬೇಕು. ಇನ್ನು ಮಂತ್ರಾಲೋಚನೆ. ಮಂತ್ರಿಗಳು ಸಚಿವ ಸಂಪುಟ ಮೊದಲಾದ ಉನ್ನತಾಧಿಕಾರಿಗಳನ್ನು ಜೊತೆಗಿರಿಸಿಕೊಂಡು ನಡೆಸುವ ಮುಖ್ಯ ಸಭೆ. ಇಲ್ಲಿ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ದೀರ್ಘವಾದ ಸಮಾಲೋಚನೆ ನಡೆಸಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತದೆ. ನೋಡಿ, ಮಂತ್ರಾಲೋಚನೆ. ಮಂತ್ರ ಅಂದ್ರೆ ಮಂತ್ರಗಳು ಅಲ್ಲ, ಮಂತ್ರಗಳ ಬಗ್ಗೆ ಆಲೋಚನೆ ಮಾಡೋದು ಅಂತಲ್ಲ, ಮಂತ್ರಿಗಳು ಮಾಡುವ ಆಲೋಚನೆ. ಹಲವು ಮಂತ್ರಿಗಳು ಈಗ ಹೇಳ್ತಾರೆ, ಮಂತ್ರಿ ಮಂಡಲದಲ್ಲಿ ಕರೆದಿದ್ದಾರೆ, ಸಭೆ ಕರೆದಿದ್ದಾರೆ. ಮಂತ್ರಿಗಳ ಮಂಡಲ, ಮಂತ್ರಿಗಳು ಎಲ್ಲ ಗುಂಪು ಸೇರಿಬಿಟ್ಟು ವಿರೋಧ ಪಕ್ಷದವರು ಆಮೇಲೆ ಆಡಳಿತ ಪಕ್ಷದವರು ಸೇರಿ ಸಮಾಲೋಚನೆ ಮಾಡೋದು. ನಮ್ಮ ದೇಶಕ್ಕೆ ಹಿಂಗೆ ಆಗಿಬಿಟ್ಟಿದೆ,
ಏನ್ ಮಾಡ್ಬೇಕು ಅಂತಂದು ಪರಸ್ಪರ ಚರ್ಚೆ ಮಾಡೋದು. ಹಂಗೆ ಇಲ್ಲಿ ಸಚಿವ ಸಂಪುಟ ಎಲ್ಲ ಮಂತ್ರಿಗಳು, ಆಮೇಲೆ ಉನ್ನತಾಧಿಕಾರಿಗಳು, ಆ ರಾಜ್ಯದ ಜಿಲ್ಲೆಯ ಉನ್ನತಾಧಿಕಾರಿಗಳೆಲ್ಲ ಕರೆಸ್ಬಿಟ್ಟು ಈಗ ಬಂದಿರೋ ನೆರೆ ಅಥವಾ ಇನ್ನೇನೋ ಯುದ್ಧದ ಆರಂಭ ಏನೋ ಇರ್ಬೋದು, ಅವುಗಳನ್ನೆಲ್ಲ ಹೆಂಗಪ್ಪ ನಾವು ಪರಿಹಾರ ಮಾಡೋದು, ಅದಕ್ಕೆ ಆಲೋಚನೆ ಮಾಡುವಂಥದ್ದು. ಇದಕ್ಕೆ ಮಂತ್ರಾಲೋಚನೆ ಅಂತ ಕರೀತಾರೆ. ಅಲ್ಲಿ ಏನ್ ಮಾಡ್ತಾರೆ, ಪ್ರಮುಖವಾದ ವಿಷಯಗಳಿಗೆ, ಬಹಳ ಮುಖ್ಯವಾದ ವಿಷಯಗಳ ಬಗ್ಗೆ ಸಂಬಂಧಿಸಿದಷ್ಟೇ ದೀರ್ಘವಾದ ಸಮಾಲೋಚನೆ, ಬೆಳಗಿಂದ ಸಂಜೆವರೆಗೆ ಅಥವಾ ಒಂದ್ 2-3 ದಿನಗಟ್ಟಲೆ ಕೂತು ದೀರ್ಘವಾಗಿ ಸಮಾಲೋಚನೆ ಮಾಡಿ ಮಹತ್ವವಾದ ನಿರ್ಧಾರಗಳನ್ನ ಮಾಡ್ತಾರೆ. ಅದಕ್ಕೆ ನಾವು ಮಂತ್ರಾಲೋಚನೆ ಅಂತ ಕರೀತೇವೆ. ಇನ್ನು ಅಮಾತ್ಯ, ಅಮಾತ್ಯ ಅಂದ್ರೆ ಮುಖ್ಯ ಸಚಿವ, ಅಮಾತ್ಯ ರಾಕ್ಷಸ. ಇಲ್ಲಿ ಅಮಾತ್ಯ ಅಂದ್ರೆ ಯಾರು ಅಮಾತ್ಯ ಅಂದ್ರೆ ಮುಖ್ಯ ಸಚಿವ, ಮುಖ್ಯಮಂತ್ರಿ ಅಂತೀವಲ್ಲ, ಹಂಗಾಗಿ ಮುಖ್ಯವಾದಂತ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ, ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇರುವ ಸಚಿವ. ಗೋಪ್ಯ, ಗೌಪ್ಯ, ರಹಸ್ಯ, ಗೋಪ್ಯತೆ ಕಾಯುವುದು. ಗೌಪ್ಯವಾಗಿ ರಾಜನೀತಿಗಳನ್ನ ಹೊರಗಡೆ ಗೆಡುವಂಗೆ ನಿರ್ಧಾರಗಳನ್ನು ತಗೊಳ್ಳೋದು. ಇನ್ನು ರಹಸ್ಯವಾಗಿ ಮಾತಾಡೋದು. ಪರ್ಯಾಲೋಚಿಸು, ಚಿಂತಿಸು, ಸಮಾಲೋಚಿಸು. ಈ ಎಲ್ಲರೂ ಚಿಂತನೆ ಮಾಡೋದು, ಆಲೋಚನೆಯನ್ನ ಮಾಡೋದು. ಇನ್ನು ಸಾಮಂತರಾಜರು ಅಥವಾ ಚಕ್ರವರ್ತಿಯ ಮಹಾರಾಜ ಅಥವಾ ಚಕ್ರವರ್ತಿಯ ಕೈ ಕೆಳಗಿರುವ ಸಣ್ಣ ಪ್ರಾಂತ್ಯಗಳ ಒಡೆಯರು. ಸಣ್ಣ ಪ್ರಾಂತ್ಯಗಳ ಒಡೆಯರು ಯಾರ ಕೈ ಕೆಳಗಿರ್ತಾರೆ? ಮಹಾರಾಜ ಅಥವಾ ಚಕ್ರವರ್ತಿ ಕೆಳಗೆ ಪ್ರಾಂತ್ಯಾಧಿಕಾರಿಗಳು ಇರ್ತಾರೆ, ಒಡೆಯರು ಇರ್ತಾರೆ. ಇವರು ಮುಖ್ಯ ರಾಜನಿಗೆ ನಿಗದಿತವಾಗಿ ಕಪ್ಪ ಕಾಣಿಗಳನ್ನು ಸಲ್ಲಿಸುತ್ತಾ ತಮ್ಮ ಪ್ರಾಂತ್ಯಗಳನ್ನ ಸ್ವತಂತ್ರವಾಗಿ ಆಳ್ತಾ ಇರ್ತಾರೆ. ಚಕ್ರವರ್ತಿಗಳು, ರಾಜರು ಏನ್ ಹೇಳ್ತಾರೆ ಅದರಂತೆ ಕೆಳಗಿನವರು ಸಾಮಂತರಾಜರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಮೇಧಾವಿ, ಬುದ್ಧಿವಂತ, ಶ್ರೇಯಸ್ಸು, ಲಾಭ, ಜಯ, ಕೀರ್ತಿ. ಅನುಜ, ಸೋದರ. ಅನುಜ, ತನುಜ. ತನುಜ ಅಂತಂದ್ರೆ ಮಗ, ಅನುಜ ಅಂದ್ರೆ ಸೋದರ. ಕಾರ್ಯದಕ್ಷ, ಕೆಲಸ ಕಾರ್ಯಗಳಲ್ಲಿ ಪರಿಣತ. ಕೆಲಸಗಳನ್ನು ಅತ್ಯಂತ ಸಮರ್ಥವಾಗಿ ಮಾಡಿ ಮುಗಿಸಬಲ್ಲವನು. ಇವನಿಗೆ ಕಾರ್ಯದಕ್ಷತೆ ಇರುವವನು ಅಂತ ಹೇಳಿ ಕಾರ್ಯದಕ್ಷ ಅಂತ ಕರೀತಾರೆ. ಇನ್ನು ಜ್ಞಾತಿ, ಸಂಬಂಧಿಕ ಅಂದ್ರೆ ತನ್ನ ರಕ್ತ ಸಂಬಂಧಿಯನ್ನ, ಹೆಂಡತಿ ಕಡೆಯವರೋ ಅಥವಾ ತನ್ನ ತಂದೆ ತಾಯಿ ಕಡೆಯವರೋ ಅಂತಾರಲ್ಲ. ಇನ್ನ ಒಮ್ಮನಸ್ಸು, ಒಂದೇ ಮನಸ್ಸು, ಎರಡನೇ ಯೋಚನೆ ಇಲ್ಲದೆ. ನೋಡಿ, ರಾಮ ಲಕ್ಷ್ಮಣ 4 ಜನ ಇದ್ರಲ್ಲ, ಅವ್ರು ಒಮ್ಮನಸ್ನಾಗಿದ್ರು, ಒಂದೇ ತರ ಆಲೋಚನೆಯನ್ನ ಮಾಡ್ತಿದ್ರು. ರಾಮ ಏನ್ ಹೇಳ್ತಾನೋ ಅದೇ ರೀತಿ ಅವನು ನಡ್ಕೊಡ್ತಾ ಇದ್ರು ಎಲ್ಲರೂ. ಉಪೇಕ್ಷೆ, ಉದಾಸೀನ, ಕಡೆಗಣನೆ. ದುರ್ಗ, ಕೋಟೆ. ಚಿತ್ರದುರ್ಗ ಅಂತಾರಿಲ್ಲ, ಚಿತ್ರದುರ್ಗ ಅಂದ್ರೆ ಕೋಟೆ. ಆ ಕೋಟೆನೇ ಚಿತ್ರವಾಗಿತ್ತು ಅಂತ, ವಿಚಿತ್ರವಾಗಿ ಅದು ನೋಡ್ಬಿಟ್ರೆ ಆ ಕೋಟೆಗಳನ್ನು ಕಟ್ಟಿರೋ ಚಿತ್ರಗಳನ್ನು ಬರೀತೇವಲ್ಲ, ಆ ರೀತಿ 7 ಸುತ್ತಿನ ಕೋಟೆಯನ್ನ ಅವರು ಕಟ್ಟಿದ್ದಾರೆ ಅಂತೇಳಿ. ಧನುರ್ಧಾರಿ, ಬಿಲ್ಲು ಬಾಣಗಳನ್ನು ಹಿಡಿದ. ಧನಸ್ಸುಗಳನ್ನ ಕೈಯಲ್ಲಿ ಹಿಡಿದವನು, ಬಿಲ್ಲು ಬಾಣ ಹಿಡಿದವನು. ನಾಸ್ತಿಕ ಬುದ್ಧಿ, ವೇದಗಳನ್ನು ದೇವರನ್ನು ನಿರಾಕರಿಸಿ ಸ್ವತಂತ್ರವಾಗಿ ವರ್ತಿಸುವುದು.
ಪರಂಪರೆಯನ್ನು ಧಿಕ್ಕರಿಸುವುದು. ನೋಡಿ, ಎರಡು ಭಾಗ ಇರ್ತವೆ, ನಾಸ್ತಿಕ, ಇನ್ನೊಂದು ಗುಡ್, ವೆರಿ ಗುಡ್, ಆಸ್ತಿಕ. ಎರಡು ಜನ ಇರ್ತಾರೆ. ನಾಸ್ತಿಕರು ಅಂದ್ರೆ ದೇವರನ್ನ ನಂಬದೇ ಇರೋರು, ಆಸ್ತಿಕರು ಅಂದ್ರೆ ದೇವರ ಪರಂಪರೆಯಿಂದ ಬಂದಂತ ನಂಬಿಕೆಗಳನ್ನ ಒಪ್ಪಿಕೊಂಡಿರೋರು ಆಸ್ತಿಕರು. ನಮ್ಮ ಹಿರಿಯರು ಗುರುಗಳು ಏನ್ ಹೇಳ್ತಾರೆ, ಋಷಿ ಮುನಿಗಳು ಹೇಳ್ತಾರೆ, ಅವ್ರು ಏನೇ ಹೇಳ್ಕೊಟ್ಟು ಹೋಗಿದ್ದಾರೆ ಅವನ್ನ ಯಥಾವತ್ ಪಾಲಿಸೋರು ಆಸ್ತಿಕರು. ದೇವರಲ್ಲಿ ನಂಬಿಕೆ ಇಟ್ಟವರು. ನಾಸ್ತಿಕರು ದೇವರಲ್ಲಿ ನಂಬಿಕೆ ಇಟ್ಕೊಂಡಿರೋರು, ಪರಂಪರೆಯಲ್ಲಿರುವ ಮೌಢ್ಯ ಕಂದಾಚಾರ ಅವನ್ನೆಲ್ಲ ನಾನು ಒಪ್ಪಲ್ಲ, ನಾನು ಸ್ವತಂತ್ರವಾಗಿ ಆಲೋಚನೆ ಮಾಡ್ತೀನಿ ಅನ್ನೋರು ಕೂಡ ಇವರು ನಾಸ್ತಿಕರು ಅಂತಾರೆ. ನಾಸ್ತಿಕ ಬುದ್ಧಿ ಅಂತ ಕರೀತಾರೆ. ವೇದ ಆಗಮನ ಇವೆಲ್ಲ ಅದಾವಲ್ಲ, ಅವುಗಳನ್ನು ವಿರೋಧ ಮಾಡುವಂಥದ್ದು. ಇನ್ನು ಅನವಧಾನ, ಗಮನ ಕೊಡದಿರುವುದು, ಉದಾಸೀನತೆ. ಅವಧಾನ, ವ್ಯವಧಾನ, ಗಮನ ಕೊಡದೆ ಇರುವುದು. ಅನವಧಾನ, ಗಮನ ಕೊಡದೆ ಇರುವುದು, ಉದಾಸೀನ ಮಾಡೋದು. ನಾವಿಲ್ಲಿ ಪಾಠ ಮಾಡ್ತಾ ಇದ್ವಿ, ನೀವು ಉದಾಸೀನ ಮಾಡ್ತಾ ಇದ್ವಿ, ಕೇಳಿಸ್ಕೋಬೇಕು ಅನ್ನೋ ಗಮನ ಇರೋದೇ ಇಲ್ಲ. ಯಾರು ಅವಧಾನ ಮಾಡ್ತಾರೆ, ಗಮನ ಕೊಡದೇ ಇರ್ತಾರೆ, ಅವ್ರಿಗೆ ನಾಳೆ ಪರೀಕ್ಷೆಗೆ ನೆನಪಾಗ್ತೈತಿ. ಪಾಠ ಮಾಡಬೇಕಾದ್ರೆ ಮೇಷ್ಟ್ರು ಏನೇನೋ ಹೇಳಿದ್ರು, ಅವ್ರು ನೆನ್ಪಿಟ್ಕೊಂಡಿಲ್ಲ, ಬರ್ಕೊಂಡಿಲ್ಲ, ವರ್ಕ್ ಬುಕ್ಕಿನಾಗೆ ಅವನ್ನೆಲ್ಲ ಪಾಯಿಂಟ್ಸ್ ಬರ್ಕೊಂಡವರಿಗೆ ಈ ಕೀ ಪಾಯಿಂಟ್ಸ್ಗಳು ಈ ಬರೆದಿರೋ ವಿಷಯ ನೆನ್ಪಿಟ್ಕೊಂಡ್ರೆ ಎಲ್ಲ ಪ್ರಶ್ನೆಗಳು ಉತ್ತರ ಕೊಟ್ಬಿಡ್ಬೋದು. ಸರಿ, ಇಷ್ಟು ಪದಗಳ ಅರ್ಥ ಆಗ್ತದೆ. ಇಲ್ಲ ಭರತನಿಗೆ ಅವರೇ ಸುರೇಶಿದ್ಯಾ, ನೀನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರುವುದಿಲ್ಲವಷ್ಟೇ, ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ವೃಥಾ ಸೇರಿಸಿ ಚರ್ಚಿಸುವುದಿಲ್ಲವಷ್ಟೇ, ನಿನ್ನ ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗುವುದಿಲ್ಲವಷ್ಟೇ. 3 ಪ್ರಶ್ನೆ ಕೇಳ್ತಾನೆ. ರಾಜ್ಯ ಆಳ್ವಿಕೆ, ಮಂತ್ರಿಗಳಾಗಿರ್ಬೋದು, ದೇಶವನ್ನು ನಾಡನ್ನು ಆಳುವ ರಾಜಕಾರಣಿಗಳಾಗಿರ್ಬೋದು, ಅಥವಾ ಒಂದು ಸಮಾಜವನ್ನು ಕಾಪಾಡುವಂತಹ ಮಠಾಧೀಶರುಗಳಾಗಿರ್ಬೋದು ಅಲ್ವಾ, ಅಥವಾ ಒಂದು ಮನೆತನ, ಒಂದು ಊರು, ಒಂದು ಜಿಲ್ಲೆ ನೋಡ್ಕೊಳ್ಳುವಂಥ ಜಿಲ್ಲಾಧಿಕಾರಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ, ಮನೆ ಯಜಮಾನ ಆಗಿರ್ಬೋದು. ಅವರೆಲ್ಲರಿಗೂ ಒಂದು ಗುರಿ ಇರಬೇಕು, ಒಂದು ಉದ್ದೇಶ ಇರಬೇಕು, ಒಂದು ನೀತಿ ಇರಬೇಕು. ಏನಪ್ಪ ಅಂದರೆ ತಾನೊಬ್ಬನೇ ನಿರ್ಣಯ ತೊಂದ್ಕೋಬಾರ್ದು, ಸರ್ವಾಧಿಕಾರಿಯಾಗಿ ನಾನು ಹೇಳಿದ್ದಂಗೆ ಕೇಳಬೇಕು. ಮನೆಗೆ ಇರ್ತಾರ್ಬೇಕು ಅಜ್ಜಿಗಳು, ಅಪ್ಪಗಳು, ಹೇಳ್ದಂಗೆ ಮಾಡೋ, ನಾನು ಹೇಳ್ದಂಗೆ ಮಾಡೋ. ಮನೆಗಿರೋ ಎಲ್ಲರಿಗೂ ದಬ್ಬಾಳಿಕೆ ಮಾಡ್ತಿರ್ತಾರೆ. ಅವ್ರ ತಮ್ಮಗಳು, ಅಣ್ಣ ಹಂಗಲ್ಲಣ್ಣ ಹಿಂಗೆ ಮಾಡಬೇಕು ಅಂದರೆ ನಾನು ಹೇಳ್ದಂಗೆ ಕೇಳು. ಮನೆಗೆ ಹೆಂಡತಿ ಮಕ್ಕಳು ಎಲ್ಲ ಹೇಳಿದ್ರು, ಅವಾಗೇನಾಗುತ್ತೆ, ನಾಶ ಆಗುತ್ತೆ. ಮನೆ, ಸಮಾಜ, ದೇಶ, ರಾಜ್ಯ ಹಾಳಾಗ್ತದೆ. ಹಾಗಾಗಿ ಒಬ್ಬನೇ ನಿರ್ಣಯ ತಂದ್ಕೋಬೇಡಪ್ಪ. ಯಾವುದೇ ವಿಷಯವನ್ನು ಬಲ್ಲವರಿಂದ, ಅದಕ್ಕೆ ಹೇಳ್ತಾನೆ, ಕೆಲವೊಮ್ಮಲ್ಲವರಿಂದ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ. ಸರ್ವಜ್ಞನೇನು ಗರ್ವದಿಂದ ಆದನೆ, ಸರ್ವಜ್ಞ ನಾನು ಗರ್ವದಿಂದ ಆಗಲಿಲ್ಲಪ್ಪ, ಎಲ್ಲರೊಳಗೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಎಲ್ಲ ಯಾರಿಂದಲೇ ಬೆಳಕು ಯಾವುದೇ ಕಡೆಯಿಂದ ಬರಲಿ, ನೀತಿ ಯಾರ ಕಡೆಯಿಂದಲೇ ಬರಲಿ, ಒಳ್ಳೆಯದು ಒಳ್ಳೆ ಮಾತುಗಳು ಎಲ್ಲಿಂದಲಾದರೂ ಬರಲಿ, ನಾವು ಬೆಳಕನ್ನು ಸ್ವೀಕರಿಸಬೇಕು, ಜ್ಞಾನವನ್ನು ಸ್ವೀಕರಿಸಬೇಕು, ಸಲಹೆಗಳನ್ನು ಆಲಿಸ್ಬೇಕು, ಕೇಳಬೇಕು. ನಿರ್ಣಯ ಆಮೇಲೆ ತಗೋಬೇಕು. 1000 ಜನದ ಹತ್ರ ಸಲಹೆ ಕೇಳಬೇಕು, ನಿರ್ಧಾರ ಒಬ್ಬರೇ ಮಾಡಬೇಕು. ಆ ಥರ ನೀನು ಏನು ನಿರ್ಧಾರ ಮಾಡಿದೆ ಅನ್ನೋದು ಬೇರೆಯವರಿಗೆ ಗೊತ್ತಾಗಬಾರ್ದು. ಗೌಪ್ಯತೆಯನ್ನು ಕಾಪಾಡಬೇಕು. ನೀನು ಇಂಥ ನಿರ್ಣಯ ಮಾಡಿಬಿಟ್ಟು ಬೆಳಗ್ಗೆ ಹೋಗಿ ಕೆಲಸ ಮಾಡೋಣ ಅಂತ ಹೊರಡೋದಿಗೆ ಅಲ್ಲಾಗಲೇ ಅದಕ್ಕೆ ಅಡ್ಡ ಬಂದು ನಿಂತಿರ್ತಾರೆ. ಅಂದ್ರೆ ಯಾಕೆ ನಿಂತಿರ್ತಾರೆ? ನೀನೇನು ಯೋಚನೆ ಮಾಡಿದೆ ಅನ್ನೋದನ್ನ ಏನು ಮಾಡಬೇಕು ಅನ್ನೋದು ಯಾರಿಗೂ ಹೇಳ್ಬಿಟ್ಟಿರ್ತೀಯ. ಮಕ್ಕಳಿಗಿರೋ ಹೆಂಡತಿಗೂ ಹೇಳ್ಬಾರ್ದು ಅಂತ, ಗಂಡಿಗೂ ಹೇಳ್ಬಾರ್ದು ಅಂತ, ಆಳ್ವಿಕೆ ಮಾಡೋದು ಮಕ್ಕಳಿಗೂ ಹೇಳ್ಬಾರ್ದು. ಇಲ್ಲ ಅಂದ್ರೆ ವಿಘ್ನಗಳು ಬಂದು ಆವರಿಸ್ಕೊಂಡ್ಬಿಡ್ತವೆ ಅಂತ ಹೇಳ್ತಾನೆ ರಾಮ. ನೀನು ಒಬ್ಬನೇ ನಿರ್ಣಯ ತಗೋಬೇಡ, ಅಗತ್ಯಕ್ಕಿಂತ ಹೆಚ್ಚು ಮಂದಿಯನ್ನು ವೃಥಾ ಸೇರಿಸಬೇಡ. ಅಗತ್ಯಕ್ಕೆ ಎಷ್ಟು ಜನ ಬೇಕೋ ಅಷ್ಟು ಜನ. ಈ ವಿಷಯಕ್ಕೆ 4 ಜನ ಸಾಕು. ಈ ಜನಕ್ಕೆ ಈ ಗ್ರಾಮ ಪಂಚಾಯತಿ ವಿಷಯಕ್ಕೆ ಇಲ್ಲಿನ ಚರಂಡಿ ಕೆಲಸ ಮಾಡ್ಬೇಕು, ಅದು ಮುಖ್ಯಮಂತ್ರಿಗಳೆಲ್ಲ ಕರೆಸಿ ಚರಂಡಿ ಯಾಕೆ ತೆಗೆಯೋದಂತ ಕೇಳ್ಬೇಕಾ? ಗ್ರಾಮ ಪಂಚಾಯತಿಯಲ್ಲಿ ಸಾಕು. ಜಿಲ್ಲೆಯಲ್ಲಿ ಜಿಲ್ಲೆ ಕರೆದು ಸಾಕು. ರಾಜ್ಯದಲ್ಲಿ ರಾಜ್ಯದಾಗಿರೋ ಮಂತ್ರಿಗಳನ್ನು ಕರೆದು ಸಾಕು ಅಲ್ವಾ? ಅವಶ್ಯಕ್ಕಿಂತ ಜಾಸ್ತಿ ಜನಗಳನ್ನು ಸೇರಿಸ್ಕೊಂಡು ವ್ಯರ್ಥವಾಗಿ ಚರ್ಚೆ ಮಾಡಬೇಡ.
ಅವಾಗ ಕುಲಿಗಿಡಿಸ್ತಾರೆ ಅವರು. ಒಬ್ಬೊಬ್ಬರು ಒಂದೊಂದು ಸಲಹೆ ಕೊಡ್ತಾರೆ, ಯಾಕಂದ್ರೆ ಅವರಿಗೆ ಗೊತ್ತಿರಲ್ಲ. ಅನುಭವ ಇದ್ದನ್ನು ಮಾತ್ರ ಕರ್ಕೊಂಡು ಈ ವಿಷಯ ಸಂಬಂಧಪಟ್ಟಂಗೆ ಯಾರು ಉತ್ತಮ ಸಲಹೆ ಕೊಡ್ತಾರೆ ಅದು ಆಳ್ವಿಕೆ ಮಾಡೋನಿಗೆ ಗೊತ್ತಿರಬೇಕು. ಅವ್ರನ್ನ ಅಷ್ಟೇ ಕರೆಸಿ, ನೋಡಪ್ಪ ಈ ವಿಷಯ ಹಿಂಗೆ ಮಾಡೋಣ ಅಂತ ನಿಮ್ಮ ಸಲಹೆ ಏನಪ್ಪ ಅಂದಾಗ ಅವ್ರು ಸಲಹೆ ಹೇಳ್ತಾರೆ. ಅದ್ರಾಗೆ ನೋಡ್ಬೇಕು, ಅದ್ರಾಗೂ ಸರಿಯಾಗಿ ಒಂದು ಸ್ವಾರ್ಥ ಹಿಡ್ಕೊಂಡು ಹೇಳ್ತಾನೋ ನಿಸ್ವಾರ್ಥತೆಯಿಂದ ಹೇಳ್ತಾನೋ ಗಮನಿಸಿ ಕೊನೆಗೆ ನಿರ್ಣಯ ತಾನು ತರಬೇಕು. ಹಾಗೆ ಮಾಡ್ತೀಯನಪ್ಪ ಅಂತ ಕೇಳ್ತಾನೆ. ಯಾರು ಕೇಳ್ತಾರೆ? ಯಾರನ್ನು ಕೇಳ್ತಾರೆ? ಯಾರನ್ನು ಕೇಳ್ತಾರೆ? ಅದಕ್ಕೆ ಹೌದಣ್ಣ ನೀನು ಹೆಂಗೆ ಹೇಳ್ತಿದ್ಯಲ್ಲ ಹಂಗೆ ಮಾಡ್ತೀನಣ್ಣ ಅಂತ. ಆಮೇಲೆ ಹೇಳ್ತೀನಿ, ನಿನ್ನ ಮಂತ್ರಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗುವುದಿಲ್ಲವಷ್ಟೇ. ನೀನು ಮಂತ್ರ ಆಲೋಚನೆ ಮಾಡಿರೋದು ಬಹಿರಂಗ ಮಾಡೋದಲ್ಲ ತಾನೆ? ಇಲ್ಲಣ್ಣ. ಅದನ್ನು ಆಚರಣೆಗೆ ತರಲು ತಡ ಮಾಡುವುದಿಲ್ಲ ತಾನೆ? ಆಮೇಲೆ ನಾಳೆ ಆ ಕೆಲಸ ಮುಗಿಸ್ಬಿಡ್ಬೇಕು ಅಂತ ನಿರ್ಣಯ ತಂದಿರ್ತೀಯ, ಆದರೆ ತಿಂಗಳಾದರೂ ಮಾಡಲ್ಲ. ರಾಜಕಾರಣಿಗಳು ಬಂದು ಕಲ್ಲಾಕಿಬಿಡ್ತಾರೆ, ಇಲ್ಲಿ 1000 ಕೋಟಿ ರೂಪಾಯಿ ಇಲ್ಲೊಂದು ದೊಡ್ಡ ಏನೋ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಭಾಷಣ ಹೊಡೆದು ಚಪ್ಪಾಳೆ ಹೊಡಿಸಿಂದು ಓಟ್ ಹಾಕೊಂಡು ಹೋಗ್ಬಿಡ್ತಾರೆ. ಬಡ್ಡಿ ಮಕ್ಕಳು 5 ವರ್ಷ ಆದ್ರೆ ಈ ಕಡೆ ತಿರುಗಿ ನೋಡೋದೇ ಇಲ್ಲ ಅಲ್ವಾ? ಈಗ ನೋಡಿ, ಹಿಂಗೆ ನಮ್ಮದು ಸ್ಕೂಲ್ ನೋಡಿ, ಅದು ಇನ್ನೇನು ಬಂದೇ ಬಿಡ್ತು ಮುಗಿದೇ ಬಿಡ್ತು ಅಂತಿದ್ವಿ, ಅದು ನೆಲಗುದಿಗೆ ಬಿದ್ದು ಬಿಡುತ್ತೆ. ಹಂಗೆ ಬಿಡಬಾರ್ದು. ಯಾವುದೇ ಇದಾಗಲಿ ಆರಂಭ ಮಾಡಿದ್ದೀವಿ ಅಂದರೆ ತಡ ಮಾಡಬಾರ್ದು. ನಿರ್ದಿಷ್ಟವಾದ ಸಂದರ್ಭಕ್ಕೆ ಕಾಲಕ್ಕೆ ಅದು ಮುಗಿದೋಗ್ಬಿಡ್ಬೇಕು. ನೀನು ಹಂಗೆ ಮಾಡ್ತೀನಪ್ಪ? ಹ್ಞೂನಣ್ಣ ಹಂಗೆ ಮಾಡ್ತೀನಣ್ಣ. ತಡ ಮಾಡೋದು ಇಲ್ಲ, ಅವಸರನೂ ಮಾಡಲ್ಲ. ಆಯಾ ಕಾಲಕ್ಕೆ ತಕ್ಕಂತೆ ಅದನ್ನು ಮಾಡಿ ಮುಗಿಸ್ತೀನಿ ಅಣ್ಣ ಅಂತ ಹೇಳಿದ. ಸರಿ, ನೀನು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆಯು ಮೊದಲೇ ಸಾಮಂತರಿಗೆ ತಿಳಿದಿರುವುದಿಲ್ಲ ತಾನೆ? ಸಾಮಂತರ ರಾಜರಿರ್ತಾರಲ್ಲ, ಚಕ್ರವರ್ತಿ ಕೆಳಗಡೆಗೆ ಸಾಮ್ರಾಟನ ಕೆಳಗಿರೋರು ಸಾಮಂತರು. ಸಾಮಂತ ರಾಜರಿಗೆ ರಾಜ ಏನು ಮಾಡ್ತಾನೆ ಅನ್ನೋದು ಗೊತ್ತಿರಬಾರ್ದು ಅವ್ರಿಗೆ. ಆ ಬಡ್ಡಿ ಮಕ್ಕಳು ಏನು ಮಾಡ್ತಾರೆ, ದಾರಿ ತಿರ್ಸಿಬಿಡ್ತಾನೆ ನಿನಗೆ. ಅದಕ್ಕೆ ಸಾಮಂತ ರಾಜರಿಗೆ ನೀನೇನು ನಿರ್ಣಯ ತಗೊಳ್ತೀಯ ಈ ವಿಷಯದಾಗ ಎಲ್ಲ ಸಾಮಂತರನ್ನ ಕರೆಸಿ ಚರ್ಚೆ ಮಾಡ್ತಾರೆ. ಅವಾಗ ಅವನಿಗೆ ಯಾರಿಗೋ ಗೊತ್ತಿರ್ತದೆ, ಓ ಅವ್ನು ಒಳ ಚುಚ್ಚಿರ್ತಾನೆ, ಮಹಾರಾಜ್ರಿ ನಮ್ಮ ಊರಿನ ಪಕ್ಕ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿರ್ತಾನೆ. ಮಗನೇ ನೀನು ಸ್ವಾರ್ಥಿ ಇದೆಯಾ, ನಿಮ್ಮ ಊರ ಹತ್ರ ಮಾಡ್ಕೊಳಕ್ಕೆ ಹಂಗೆ ಮಾಡ್ತಾ ಇದೆಯಾ? ಆಯಿತು ನೋಡೋಣ ಸಾಮಂತರೇ ಬಿಟ್ಟು ಎಲ್ಲಿ ಮಾಡಿದ್ರೆ ಒಳ್ಳೇದು ಆ ಕೆಲಸ ಅಲ್ಲಿ ಮಾಡ್ತಾರೆ. ಅವನಿಗೆ ಗೊತ್ತಾಗಿರಬಾರ್ದು. ಸಾಮಂತರಿಗೆ ಕೆಳಗಿರೋರಿಗೆ ಏನಾಗುತ್ತೆ ಅನ್ನೋ ಗೊತ್ತಾಗಬಾರ್ದು. ಹಂಗೆ ಗೋಪುರವಾಗಿ ಇಟ್ಟಿದ್ದಾನೆ, ಹೂನಣ್ಣ ಹಂಗೆ ಇಟ್ಟಿದ್ದಿಲ್ಲ. ಇಲ್ಲವೇ ಅರ್ಧದಷ್ಟಾದರೂ ಆಚರಣೆಯಲ್ಲಿ ಬಂದಿರಬೇಕು. ಪೂರ್ತಿ ಆಗದೆ ಹೋದ್ರು ಕೊನೆ ಪಕ್ಷ ಅರ್ಧದಷ್ಟಾದರೂ ನೀನು ಹೇಳಿದಂಗೆ ಮಾಡ್ಬೇಕಪ್ಪ. ಪೂರ್ತಿ ಮಾಡ್ದಂಗಿದ್ರೆ ಮಾತಿಗೆ ಕೊಟ್ಟು ತಪ್ಪಬಾರ್ದು. ಅರ್ಧದಷ್ಟಾದರೂ ಮಾಡಿದರೆ ಪರವಾಗಿಲ್ಲ ಬಿಡಪ್ಪ, ಕೆಲವು ಅಡಚಣೆ ಬಂದಿರ್ಬೋದು, ಕಾಲ ಸಮಯ ಇನ್ನೇನೋ ವಿಘ್ನಗಳು, ಮಳೆ ಇಲ್ದೇನೋ ಬಡತನನೋ ದುಡ್ಡಿಲ್ಲೋ ಏನೋ ಕಾರಣ ಇರ್ಬೋದು. ಅದು ಅರ್ಧದಷ್ಟು ಆದರೂ ಮಾಡಿದ್ಯಾ ನೀನು ಹೇಳಿದ್ದಷ್ಟು? ಹೂನಣ್ಣ ಮಾಡಿದ್ದೀನಣ್ಣ. ನಿನ್ನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಲ್ಲಿರುವೆಯಾ? ಕೆಲವು ಊಹೆ ಮಾಡ್ಬೋದು. ಅಲ್ಲಿ ಏನೋ ಚರ್ಚೆ ಮಾಡಿದ್ದಾರೆ ಇವತ್ತು ವಿಧಾನಸೌಧದಲ್ಲಿ, ಇವತ್ತು ಚರ್ಚೆ ನಡೀತಿದೆ. ಪತ್ರಿಕೆಯವರು ಟಿವಿಯವರು ಎಲ್ಲ ಯೋಚನೆ ಮಾಡಿದ್ರು, ಈಗ ಅಲ್ಲಿ ನಡೀತಾ ಇದೆ, ಹೀಗಾಗ್ಬೋದಾ ಹಾಗಾಗ್ಬೋದಾ ಎಷ್ಟು ನಡೀಬೋದಾ ಏನಾಗ್ಬೋದು ಎಲ್ಲ ಕೆಲವು ಊಹೆ ಮಾಡಿಬಿಡ್ತಾರೆ ಅಲ್ವಾ? ಆ ಥರ ಊಹೆ ಮಾಡೋ ರೀತಿ ಇರಬಾರ್ದು ನಿನ್ನ ನಿರ್ಣಯ. ನೀನೇ ಬೇರೆ, ನಿನ್ನ ಚಿಂತನೆನೇ ಬೇರೆ, ಹೇಳ್ತಾ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತಾರಲ್ಲ, ಹಾಗೆ ನೀನು ಹೆಂಗಿರ್ಬೇಕು ಅಂದರೆ ಯಾರು ಊಹಿಸಿರಬಾರ್ದು ಹಿಂಗೆ ಮಾಡ್ತಾನೆ ರಾಜ, ಅಥವಾ ಮೊದಲೇ ನಿರ್ಣಯ ತಗೋಬಾರ್ದು. ಅಷ್ಟರ ಮಟ್ಟಿಗೆ ನಿನ್ನ ನಿರ್ಣಯ ಇರಬೇಕು, ಬ್ಯಾಲೆನ್ಸ್ ಇರಬೇಕು. ಮತ್ತು ಕೊನೆಗೆ ಹೇಳ್ತಾನೆ, ಊಹೆಯಿಂದಲೂ ಯುಕ್ತಿಯಿಂದಲೂ. ಕೆಲವು ಊಹೆ ಮಾಡಿ ಕತೆ ಕೆಡ್ತಾರೆ, ಹಂಗಾಯ್ತು ಹಿಂಗಾಯ್ತು ಹೆಂಗಾಯ್ತು ಅಂತ ಹೇಳ್ತಾರೆ. ಕೆಲವು ಯುಕ್ತಿಯಿಂದ ಭಾಳ ಜಾಣ್ರಿರ್ತಾರೆ, ಅಥೆಂಟಿಕ್ ಆಗಿ ಏನು ಮಾಡಿದ್ದು, ಹಿಂಗೆ ಆಗುತ್ತೆ, ಹಿಂಗೆ ಆಗಿತ್ತು, ಅವಾಗ ಹಂಗಾಗಿತ್ತು, ಇವಾಗ ಹಿಂಗಾಗಿತ್ತು, ಇವಾಗ ಹಿಂಗಾಗುತ್ತೆ ಅಂತ ಜಾಣ್ರು ಹೇಳ್ತಾರೆ. ಆ ಜಾಣರು ಕೂಡ ಹೇಳಿರಬಾರ್ದು. ಕತೆ ಕಟ್ಟ ಯುಕ್ತಿ ಯಾರು ಇವ್ರು ಇರ್ತಾರಲ್ಲ, ಊಹೆ ಮಾಡೋರಿಗೂ ನೀನು ಏನು ನಿರ್ಣಯ ತಗೊಳ್ತೀಯ, ಏನು ಕೆಲಸ ಮಾಡ್ತೀಯ, ಏನು ಮಾಡಿ ತೋರಿಸ್ತೀಯ ಅನ್ನೋದು ಗೊತ್ತಾಗಬಾರ್ದು. ಅಷ್ಟ್ರ ಮಟ್ಟಿಗೆ ನೀನು ನಿರ್ಣಯ ತಗೋಬೇಕು, ಗೌಪ್ಯವಾಗಿ ಇಟ್ಕೊಂಡಿರ್ಬೇಕು. ಹಂಗೆ ಮಾಡ್ತೀನಪ್ಪ ತಮ್ಮ ಅಂತ ಕೇಳ್ತಾನೆ. ಯಾರು ಕೇಳ್ತಾರೆ? ಯಾರನ್ನು ಕೇಳ್ತಾರೆ? ಇನ್ಯಾರಿದ್ದಾರೆ ಅಕ್ಕಪಕ್ಕ ಅಲ್ವಾ? 1000 ಮೂರ್ಖರಿಗಿಂತಲೂ ಒಬ್ಬ ಪಂಡಿತನೇ ಲೇಸೆಂದು ತಿಳಿದು ಅವನನ್ನು ಆಧರಿಸುವೆಯ?
ಎಂತೆಂತ ಮಾತು ಹೇಳ್ತಾರಲ್ಲ. ಈಗಲೂ ಆಳ್ವಿಕೆ ಮಾಡೋರು. ಗ್ರಾಮ ಪಂಚಾಯತಿಯನ್ನು ಇರ್ಬೋದು, ಒಂದು ಸ್ಕೂಲ್ನಾಗ ಒಬ್ಬ ಮೇಷ್ಟ್ರು ಇರ್ಬೋದು, ಹೆಡ್ ಮಾಸ್ಟರ್ ಇರ್ಬೋದು ಅಲ್ವಾ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ರಾಜ್ಯ, ಮುಂದಿನ್ನೂ ಸಾವಿರಾರು ವರ್ಷ ಹೋಗ ಇನ್ನು ಏನೇನು ಬರ್ತಾವಲ್ಲ, ಅವರು ಎಲ್ಲರೂ ಯೋಚನೆ ಮಾಡುವ ನೆನ್ಪಿಟ್ಕೋಬೇಕಾದಂಥ ಇದು ಏನು, 1000 ಮೂರ್ಖರಿಗಿಂತ 1000 ಜನ ಕುಂದಿರ್ಸ್ಕೊಂಡು, ಮೂರ್ಖರನ್ನ ಮುಟ್ಟಾಡನ್ನು ಕುಂದಿರ್ಸ್ಕೊಂಡು, ದಡ್ಡನ ಮಕ್ಕಳನ್ನು ಕುಂದಿರ್ಸ್ಕೊಂಡು, ತನಗೆ ಏನೇನು ಅನ್ನಿಸ್ತಾ ಅದನ್ನು ಹೇಳ್ಕೊಂಡು ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹೇಳ್ರಪ್ಪ ಇದಕ್ಕೆ ಸಲಹೆ ಹೇಳ್ರಪ್ಪ ಅಂದರೆ ಆ ದಡ್ಡನ ಮಕ್ಕಳು ಏನು ಹೇಳ್ತಾರೆ? ಹ್ಞೂ ಅಂತಾರೆ ಅಲ್ವಾ. ಅಂಥವ್ರನ್ನ ಹಿಡ್ಕೊಳ್ಳೋದಕ್ಕಿಂತ ಒಬ್ಬ ಪಂಡಿತನ ಹಿಡ್ಕೊಂಡು ನೀನು ಚರ್ಚೆ ಮಾಡ್ಬೋದು. 1000 ಜನ ಮುಟ್ಟಾಡ್ರಿಗಿಂತ ಒಬ್ಬ ಪಂಡಿತ ಲೇಸು. ನೀನು ಹಂಗೆ ಒಬ್ಬ ಪಂಡಿತರನ್ನ ಗುರುತಿಸ್ಕೊಂಡು ಅವ್ರ ಹತ್ರ ಸಮಾಲೋಚನೆ ಮಾಡ್ತೀನಪ್ಪ ಬರ್ತಾ ಅಂತ ಕೇಳ್ತಾನೆ ರಾಮ. ಹೌದಣ್ಣ, ಹಂಗೆ ಮಾಡ್ತೀನಣ್ಣ. ಏಕೆಂದರೆ ಕಷ್ಟ ಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ. ಏನಾದ್ರು ಕಷ್ಟ ಬಂತು ಅಂದರೆ ಇದಕ್ಕಿದ್ದಂಗ್ಲೇ ನೆರೆ ಬಂತು, ಇದಕ್ಕಿದ್ದಂಗ್ಲೇ ಬರಗಾಲ ಬಂತು, ಇದಕ್ಕಿದ್ದಂಗ್ಲೇ ಅಕ್ಕಪಕ್ಕದ ಸೈನಿಕರು ಯುದ್ಧಕ್ಕೆ ಬಂದರು, ಇನ್ನೇನೋ ಆಗಿಬಿಡುತ್ತೆ ಅವಘಡ ಅಂದ ತಕ್ಷಣ ಒಬ್ಬ ಪಂಡಿತ ಹೇಳ್ತಾರೆ, ಮಹಾರಾಜರೇ ಈ ಕಡೆಯಿಂದ ಹೋದರೆ ಆ ಕಡೆಯಿಂದ ಬಂದರೆ ಅವರನ್ನು ನಾವು ಸೋಲಿಸ್ಬೋದು, ಈಗ ಬಂದಿರೋ ನೆರೆಯನ್ನು ನಿಲ್ಲಿಸ್ಬೋದು, ಈಗ ಬಂದಿರೋ ಬರಗಾಲವನ್ನು ಹಿಮ್ಮೆಟ್ಟಿಸ್ಬೋದು. ಒಬ್ಬ ಪಂಡಿತ ಹೇಳ್ತಾರೆ. ಅವನು ನಂಬಿಕಸ್ಥಾಗಿರ್ಬೇಕು, ಅವನು ನಿಸ್ವಾರ್ಥಿಯಾಗಿರ್ಬೇಕು. ಅಂತ ನಿಸ್ವಾರ್ಥಿ ಆದವನನ್ನು ನೀನು ಇಟ್ಕೊಂಡು ಏನಪ್ಪ, ಹೌದಣ್ಣ ಅಂಥವರನ್ನೇ ನಾನು ನೇಮಿಸ್ಕೊಂಡಿದ್ದಣ್ಣ. ಸರಿಯಪ್ಪ. ಆಮೇಲೆ ಮುಂದೆ ಹೇಳ್ತಾನೆ, ಮೂರ್ಖರ ಸಂಖ್ಯೆ 1000 10,000 ಇರಲಿ, ರಾಜನಿಗೆ ಅದರಿಂದ ಯಾವ ಸಹಾಯವೂ ಆಗುವುದಿಲ್ಲ. ಮೇಧಾವಿಯೂ ಶೂರನೂ ಕಾರ್ಯದಕ್ಷನೂ ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವನು ಒಬ್ಬನೇ ಆದರೂ ರಾಜನಿಗಾಗಲಿ ರಾಜ್ಯದ ಆಡಳಿತವನ್ನು ನಿರ್ವಹಿಸುವವನಿಗಾಗಲಿ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲ. ನಾವು ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲ. ಯಾರಪ್ಪ ಅಂದರೆ ರಾಮ ಹೇಳ್ತಾನೆ, ಮೂರ್ಖರ ಸಂಖ್ಯೆ 1000 ಇರಲಿ, 10,000 ಇರಲಿ, 1,00,000 ಇರಲಿ, ಗಾಂಡಿ ಮಾಡಿ ಅಲ್ವಾ. ಮೂರ್ಖರು ಮುಟ್ಟಾಡನ್ನು 1000 ಜನ ಕಟ್ಕೊಂಡು ಉಪಯೋಗ ಇಲ್ಲ. ನೋಡ್ರೋ ಇದೆಲ್ಲ ನಿಂತಿರೋದು ಕತ್ತೆ ಅಲ್ಲನ್ರೋ ಅಂದರೆ ಹೌದು ಸ್ವಾಮಿ ಅಂತ. ಲೋ ದಡ್ಡನ ಮಕ್ಕಳ, ಇದು ಕೋಳಿ ಕಂಡಲ್ಲೋ ಅಂದ್ರೆ ಹೌದು ಹೌದು ನಾವು ಮರ್ತೇ ಬಿಟ್ಟಿದ್ವಿ. ಲೇ ನನ್ನ ಮಕ್ಕಳ, ಕುದುರೆಗೆ ಹೋಗಿ ಕೋಳಿ ಕತ್ತೆ ಅಂತಿರೋರು ಕುದುರೆ ಕಂಡ್ರೋ ಅಲ್ವೇನ್ರೋ ಅಂದರೆ ಇರಬಹುದು ಸ್ವಾಮಿ ಅಂತ. ಇಂಥ ಮುಟ್ಟಾಡ್ರು 1000 ಜನ ಕಟ್ಕೊಂಡು ಒಗಳು ಭಟ್ರನ್ನ ಕಟ್ಕೊಂಡು ಜೈ ಬರಕ್ ಅನ್ನೋರ್ಗಿಂತ ಒಬ್ಬ ಪಂಡಿತ ಅವ್ನು ಹೇಳ್ತಾ ಪಂಡಿತ, ಇದು ಏನ್ರಿ ಪಂಡಿತರೆ ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ, ಇಲ್ಲ ಮಹಾರಾಜರೇ ಅದು ಹಂಗೆ ಮಾಡಬಾರ್ದು, ಅದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದಮ್ಮ, ಆಯ್ತು ಪಂಡಿತ, ನಿಮ್ಮ ಮಾತು ಒಪ್ಕೊಳ್ಳೋಣ, ಹಾಗೆ ಮಾಡಿ. ಹಿಂಗೆ ಸಲಹೆ ಕೊಡೋಂಥವ್ರನ್ನ ನಾವು ಪಂಡಿತರನ್ನ ಕೇಳಬೇಕೆ ಹೊರತು ಮಾತುಗಳನ್ನ ಬ್ಯಾಡ್ರನ್ನ ಮುಟ್ಟಾಡನ್ನ ಕೇಳಬಾರ್ದು. ಹೇಳ್ತಾರೆ 1000 ಲಕ್ಷ ಇದ್ರೂ ಅವ್ರ ಉಪಯೋಗಕ್ಕೆ ಬರೋದಿಲ್ಲ ದಣ್ಣನ ಮಕ್ಕಳು. ಅವರು ಮೇಧಾವಿಯಾಗಿರ್ಬೇಕು, ಶೂರ ಆಗಿರ್ಬೇಕು, ಕಾರ್ಯದಕ್ಷ ಆಗಿರ್ಬೇಕು, ರಾಜ್ಯಶಾಸ್ತ್ರ ವಿಶಾರದಾಗಿರ್ಬೇಕು. 4 ಅಂಶಗಳು ಇರಬೇಕು. ಏನೇನಾಗಿರ್ಬೇಕು ಅವನು? ಮೇಧಾವಿ ಅಂದ್ರೇನು? ಬುದ್ಧಿವಂತ. ಬರ್ಕೊಂತ ಇದ್ದೀರಾ ಶಬ್ದಗಳನ್ನ? ಆಮೇಲೆ ಏನಾಗಿರ್ಬೇಕು? ಶೂರ ಆಗಿರ್ಬೇಕು, ಹೇಡಿ ಆಗಿರ್ಬಾರ್ದು. ಅಯ್ಯೋ ಸೈನ್ಯ ಯುದ್ಧ ಬಂತು, ಆ ಕಡೆಯಿಂದ ಶತ್ರುಗಳು ಬರ್ತಾ ಇದ್ರೆ, ಅಯ್ಯೋ ರಾಜರೇ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಓಡಾಡ್ಬಿಟ್ರೆ, ಈ ಕಾಳ ಮಗನೇ ಏನು ಮಾಡೋದು ಹೇಳೋ ಸಲಹೆ ಅಂದ್ರೆ, ಅಯ್ಯೋ ನನಗೆ ಗೊತ್ತಿಲ್ಲಪ್ಪ, ದೇವಣ್ಣ ಗೊತ್ತಿಲ್ಲ, ಬಿಡ್ಬಿಡಪ್ಪ ಓ ಅಂತ ಓಟಿಗೆ ಬಿಟ್ಬಿಡ್ತಾರೆ. ಯಾರು? ಹೇಡಿಗಳು. ಶೂರ ಅದನ್ನು, ಮಹಾರಾಜರೇ ಧೈರ್ಯದಿಂದಿರ್ರಿ, ಅದು ಹೇಗೆ ಬರ್ತಾರೆ ನೋಡೋಣ ರಾಜರು, ಸೈನಿಕರು, ಶತ್ರು ಸೈನಿಕರು, ಅದು ಹೇಗೆ ನಾವು ನಿರ್ವಹಿಸ್ಬೋದು ಅನ್ನೋದನ್ನು ಶೂರ ಅದನ್ನು ಧೈರ್ಯ ಕೊಡ್ತಾನೆ. ಮೇಧಾವಿ ಸಲಹೆಯನ್ನು ಕೊಡ್ತಾನೆ. ಆಮೇಲೆ ಇನ್ನೊಬ್ಬನೇನು? ಕಾರ್ಯದಕ್ಷ ಇರಬೇಕು. ಕಾರ್ಯದಕ್ಷ ಅಂದರೆ ಕಾರ್ಯವನ್ನು ದಕ್ಷತೆಯಿಂದ ನಿರ್ವಹಿಸನಾಗಿರ್ಬೇಕು. ಅವನಿಗೆ ಸ್ವಯಂ ಜಾಣತನ ಇರಬೇಕು, ನಿರ್ವಹಿಸುವ ಸಾಮರ್ಥ್ಯ ಇರಬೇಕು ಅಂತ ಒಬ್ಬ ಕಾರ್ಯದಕ್ಷನ ಹಿಡ್ಕೋ. ಆಮೇಲೆ ರಾಜಶಾಸ್ತ್ರ ವಿಶಾರದ ಅಂದರೆ ರಾಜ್ಯಶಾಸ್ತ್ರ, ಚಾಣಕ್ಯನ ಶಾಸ್ತ್ರ, ರಾಜ್ಯಶಾಸ್ತ್ರ ಅಂತ ಕರ್ಕೊಳ್ತಾರ. ರಾಜ್ಯಶಾಸ್ತ್ರ ಅಲ್ಲ, ಆ ರಾಜ್ಯಶಾಸ್ತ್ರವನ್ನು ಬಲ್ಲವನಾಗಿರ್ಬೇಕು. ಈ ಇತಿಹಾಸದಲ್ಲಿ ಹಿಂದೆ ಯಾವ್ಯಾವ ರಾಜರು ಹೆಂಗೆ ಆಳ್ವಿಕೆ ಮಾಡಿದ್ರು, ಅವ್ರು ಹೇಗೆ ಎತ್ತರಕ್ಕೆ ಬೆಳೆದ್ರು, ಹೇಗೆ ಆಳಾದ್ರು, ಇವನ್ನೆಲ್ಲವನ್ನು ಅಭ್ಯಾಸ ಮಾಡಿರ್ಬೇಕು.
ದೇಶ ವಿದೇಶದಲ್ಲಿರೋ ಸಾಮ್ರಾಜ್ಯಗಳು ಹೇಗೆ ಬೆಳೆದು ಹೇಗೆ ಅವನತಿ ಹೊಂದಿದ್ವು, ಯಾಕಂಗಾದು, ಅವರ ದೋಷ ಏನು, ಅವ್ರ ಗುಣ ಏನು, ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಅದನ್ನ ತನ್ನ ರಾಜನಿಗೆ ನೀತಿಯನ್ನು ಬೋಧಿಸುವಂತ ಒಬ್ಬ ರಾಜ್ಯಶಾಸ್ತ್ರಜ್ಞನ ನೀವು ಇಟ್ಕೊಂಡಿರ್ಬೇಕು. ಇಂಥವ್ರನ್ನ ಇಟ್ಕೊಂಡು ಏನಪ್ಪ ಕೇಳ್ತಾನೆ ರಾಮ. ಯಾರನ್ನ ಕೇಳ್ತಾನೆ? ಯಾರ್ಯಾರನ್ನ ಇಟ್ಕೊಳ್ತಿ ಅಂತ ಕೇಳ್ತಾನೆ? ಬುದ್ಧಿವಂತರನ್ನ ಇಟ್ಕೊಂಡ್ಯಾ ಅಂತ ಕೇಳ್ತಾನೆ. ಹೌದಣ್ಣ, ಅವ್ರನ್ನೆಲ್ಲರೂ ನಾನು ನನ್ನ ಜೊತೆ ಇಟ್ಕೊಂಡು ಅವ್ರ ಸಲಹೆ ಅಂತ ನಡ್ಕೊಳ್ತೀನಿ ಅಣ್ಣ ಅಂತ ಹೇಳ್ತಾನೆ. ಆ ನಂತರ ಹೇಳ್ತಾನೆ ಭರತ ಕೇಳ್ತಾನೆ, ಭರತ ತಮ್ಮ ಕೇಳ್ತಾನೆ, ಸ್ನೇಹಿತನ ರೀತಿ ಕೇಳ್ತಾನೆ. ಕಟ್ ಮಾಡಿ ನಾನು ಮುಂದೆ ಹೇಳ್ತಾನೆ ರಾಮ, ಭರತ ತಮ್ಮ ಅಂತ ಕೇಳ್ತಾನೆ. ಸ್ನೇಹಿತನ ಥರ ಪಕ್ಕದ ಕುಂದಿಸ್ಕೊಂಡು ಸ್ನೇಹ ಸಂಹಿತೆ, ಮಿತ್ರ ಸಂಹಿತೆ ಅಂತ ಕರೀತಾರೆ. ಪ್ರೀತಿಯನ್ನು ಕೇಳ್ತಾನೆ, ಭರತ ಅಣ್ಣ, ಉತ್ತಮರಾದ ಅಧಿಕಾರಿಗಳನ್ನ ಮೇಲ್ಪಟ್ಟ ಕಾರ್ಯದಲ್ಲಿಯೂ ಮಧ್ಯಮರನ್ನು ಸಾಮಾನ್ಯ ಕಾರ್ಯದಲ್ಲಿಯೂ ಅಷ್ಟೇನೂ ಕಾರ್ಯಕುಶಲಿಗಳಲ್ಲದ ವ್ಯಕ್ತಿಗಳನ್ನ ಕೆಳಮಟ್ಟದ ಕೆಲಸದಲ್ಲಿಯೂ ನೇಮಿಸುತ್ತಿರುವೆಯಷ್ಟೇ ಕೇಳ್ತಾನೆ ಭರತನ. ನೋಡಪ್ಪ, 3 ವರ್ಗಗಳನ್ನು ಮಾಡಬೇಕು. ಬಹಳ ಮೇಲ್ಪಟ್ಟ ಅಂತ 3 ಭಾಗಗಳು, ಬಹಳ ಮೇಲ್ಮಟ್ಟದ ಕೆಲಸಗಳನ್ನು ಮಾಡೋದು. ಯಾರು? ಅಧಿಕಾರಿ, ಉತ್ತಮವಾದ ಅಧಿಕಾರಿ, ಬಹಳ ಶ್ರೇಷ್ಠವಾದ ಅಧಿಕಾರಿಗಳನ್ನ ಉತ್ತಮವಾದ ಕೆಲಸಗಳನ್ನು ಮಾಡಲಿಕ್ಕೆ, ಶ್ರೇಷ್ಠವಾದ ಕೆಲಸಗಳನ್ನು ಮಾಡಲಿಕ್ಕೆ. ಇದು ಕೆಳಮಟ್ಟದ ಕಾರ್ಯದಲ್ಲಿ, ಮಧ್ಯಮ ಕಾರ್ಯದಲ್ಲಿ, ಮಧ್ಯಮ ವರ್ಗದವ್ರನ್ನ, ಕೆಳಮಟ್ಟದವ್ರನ್ನ, ಕೂಲಿಗಳನ್ನು ಮಾಡೋಣ. ಶಕ್ತಿಯನ್ನು ದೈಹಿಕವಾಗಿ ಶಕ್ತಿಯನ್ನು ವಿನಿಯೋಗಿಸಿ ಕಟ್ಟಡಗಳನ್ನು ಕಟ್ಟೋದು, ಕೋಟೆ ಕಟ್ಟಡಗಳನ್ನು ಕಟ್ಟೋದು, ಇನ್ನೇನ ಕಟ್ಟೋದು, ಇಂಥವೆಲ್ಲ ದೇವಾಲಯಗಳನ್ನು ಕಟ್ಟೋದು, ಇವನ್ನೆಲ್ಲವನ್ನು ಕರಕುಶಲ ಕೆಲಸಗಾರಿಗೆ ಕೊಡ್ತಿದ್ರು. ಮಧ್ಯಮ ವರ್ಗದವ್ರನ್ನ ಈ ಮೇಲಿನ ಅಧಿಕಾರಿಗಳು ಏನು ಪ್ಲಾನ್ ಮಾಡ್ತಾರೆ ಅವುಗಳನ್ನ ನಿರ್ವಹಿಸಲಿಕ್ಕೆ ಮಧ್ಯಮ ವರ್ಗದವ್ರು ನೇಮಿಸಬೇಕು. ನೀನು ಅದನ್ನ ಬಿಟ್ಟು ಮೇಲಿನವರೇ ಬಂದ್ಬಿಟ್ಟು ಎಲ್ಲ ನಿಂತಿದ್ದು ಮಾಡಿಸ್ಬೇಕಂದ್ರೆ ನಿಮ್ಮಲ್ಲಿ ಇರ್ತಾರಲ್ಲ, ಮೇಸ್ತ್ರಿ ಇರ್ತಾರಲ್ವ, ಕಾಂಟ್ರಾಕ್ಟರ್ ಅಂತ ಇರ್ತಾನೆ, ಅದ್ರ ಕೆಳಗೆ ಮೇಸ್ತ್ರಿ ಇರ್ತಾನೆ, ಆಮೇಲೆ ಕೆಲಸಗಾರ ಇರ್ತಾನೆ ಅಲ್ವಾ. ಕಾಂಟ್ರಾಕ್ಟರ್ ಅನ್ನೋದು ಅದು ವ್ಯವಹಾರ ಮಾಡೋದು, ಮೇಲಧಿಕಾರಿ ದುಡ್ಡು ಗಿಡ್ಡು ತಂದು ವ್ಯವಹಾರ ಮಾಡಿರ್ತಾನೆ, ಮೇಸ್ತ್ರಿಗಳನ್ನು ನೇಮಿಸ್ಕೊಂತಾನೆ. ಮೇಸ್ತ್ರಿ ಅಲ್ಲಿ ನಿಂತ್ಕೊಂಡು ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳ್ತಾನೆ, ಕೆಲಸಗಾರ ಕೆಲಸ ಮಾಡ್ತಾನೆ ಅಲ್ವಾ. ಹಿಂಗೆ ನೀನು ಮಾಡ್ತಾ ಇದೀನಪ್ಪ ನಿನ್ನ ರಾಜ್ಯದಲ್ಲಿ? ಹೂನಣ್ಣ, ನಾನು ಹಾಗೆ ಮಾಡ್ತಾ ಇದ್ದೀನಿ. ನಂತರ ಅತ್ಯುಚ್ಚವಾದ ಅಧಿಕಾರದಲ್ಲಿ ಶ್ರೇಷ್ಠರಾದ ಅಮಾತ್ಯರು ಪರೀಕ್ಷಿಸಿ ನಿಯೋಜಿಸುತ್ತಿರುವೆಯಾ? ಅತ್ಯುಚ್ಚವಾದ ಅಧಿಕಾರದಲ್ಲಿ ಮಂತ್ರಿಗಳ ಸ್ಥಾನದಲ್ಲಿ ಇರ್ಬೇಕಾದ್ರನ್ನ ಅಮಾತ್ಯರನ್ನ ಅಂದ್ರೆ ಮುಖ್ಯ ಸಚಿವರನ್ನು ನೇಮಿಸ್ಕೊಳ್ತಿದ್ದೆ. ಒಳ್ಳೆ ಜಾಣರನ್ನ, IAS KS ನೋಡಿ, IAS ಆದನ್ನ ಜಿಲ್ಲಾ ಮಟ್ಟದ ಅಧಿಕಾರಿಗಳು, KS ಆದನ್ನ ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡಕ್ಕೆ ನಿರ್ವಹಿಸ್ತಾರೆ ಅಲ್ವಾ. ಹಿಂಗೆ ಮತ್ತೆ ಕೆಳಗಡೆಗೆ PUC ಆದವ್ರನ್ನ, SLC ಆದವ್ರನ್ನ ಅಲ್ವಾ, BA MA B.Ed ಆದವ್ರನ್ನ ಕಾಲೇಜ್ ಲೆಕ್ಚರ್ ಮಾಡ್ತಾರೆ, B.Ed ಆದವ್ರನ್ನ ಹೈಸ್ಕೂಲ್ ಮೇಸ್ಟ್ ಮಾಡ್ತಾರೆ, TCH ಇನ್ನು ಅಲ್ಲಿ ಕೆಳಗೆ ಮಧ್ಯನ ಮಿಡ್ಲ್ ಸ್ಕೂಲ್ ಪಾಠ ಮಾಡಕ್ಕೆ ಹಚ್ತಾರೆ. ಇನ್ ಗ್ರೇಡ್, ಅವಾಗ ಗ್ರೇಡಿಗೆ ತಕ್ಕಂತೆ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಹಚ್ತಾರಲ್ಲ. ಹಂಗೆ ನೀನು ದೊಡ್ಡ ದೊಡ್ಡ ಮೇಧಾವಿಗಳನ್ನ ಮೇಲ್ಮಟ್ಟದ ಒಂದು ಕೆಲಸ ಮಾಡ್ಲಿಕ್ಕೆ ಹಚ್ತಾ ಇದೀಯಾ ಕೇಳ್ತಾನೆ. ಹೌದಣ್ಣ, ಅಷ್ಟೇನು ಆಮೇಲೆ ಕಾರ್ಯಕುಶಲಿಗಳ ಅಲ್ಲದ ವ್ಯಕ್ತಿಗಳನ್ನ ಅಷ್ಟೇನು ಬರೀ ದೈಹಿಕವಾಗಿ ಕೆಲಸ ಮಾಡ್ತಾರೋ, ಯೋಚನೆ ಮಾಡೋಂಗಿಲ್ಲ, ಅದ್ ಹೋಗಿ ಮಾಡೋದು ಮಾಡ್ತಾರೆ, ನಮಗೆ ಬುದ್ಧಿ ಬೇಕಿಲ್ಲ. ಕೆಲವು ಕಡೆಗೆ ಬರೀ ಬುದ್ಧಿ ಬೇಕಾಗಿತ್ತು, ಕುಂತು ಆಲೋಚನೆ ಮಾಡೋ ಪ್ಲಾನ್ ನೋಡಿ. ನಮ್ಮಲ್ಲಿ IAS ಆಫೀಸರ್ ಎಲ್ಲ GC ಏನದು AC ರೂಮ್ನಾಗ ಕುತ್ಕೊಂಡು ಪ್ಲಾನ್ ಮಾಡೋರಿಗೆ ಲಕ್ಷಾನುಗಟ್ಟಲೆ ಸಂಬಳ, ಅದ್ರ ಕೆಳಗೆ ಸ್ವಲ್ಪ ಬೀಜ ನಿಂತು ಓಡಾಡಿ ಮಾಡೋರಿಗೆ 1000 ರೂಪಾಯಿ ಸಂಬಳ, ಇನ್ನು ಮೈ ಬಗ್ಸಿ ಮೈ ಹಣ್ಣು ಮಾಡಿ ದುಡಿಯೋರಿಗೆ 100 ರೂಪಾಯಿ ಸಂಬಳ ಅಲ್ವಾ. ಯಾಕಂಗೆ ಅಂದ್ರೆ ಅವರ ಬುದ್ಧಿಮಟ್ಟ ಹಾಗಾಗಿ ಗ್ರೇಡ್ ತಕ್ಕಂತೆ ಕೆಲಸಗಳನ್ನ ಕೊಡ್ತಾರೆ. ಹಿಂಗೆ ಮತ್ತೆ ಹೇಳ್ತಾನೆ, ಶ್ರೇಷ್ಠವಾದ ಅಮಾತ್ಯರನ್ನ ಪರೀಕ್ಷಿಸಿ ನಿಯೋಜಿಸ್ಬೇಕು. ನೀನು ಹಂಗೆ ಅಲ್ಲ, ಪರೀಕ್ಷೆ ಮಾಡ್ಬೇಕು, IAS ಎಕ್ಸಾಮ್ ಪಾಸ್ ಮಾಡ್ಬೇಕಲ್ವಾ ಅಲ್ವಾ, KS ಎಕ್ಸಾಮ್ ಪಾಸ್ ಮಾಡ್ಬೇಕಲ್ವಾ, ಅವ್ನು ಪರೀಕ್ಷೆ ಮಾಡ್ಬಿಟ್ಟು ನೀನು ನಿಯೋಜಿಸಿದೇನಪ್ಪ. ಹೌದು, ಅವರು ಲಂಚವನ್ನು ತೆಗೆದುಕೊಳ್ಳದವರು ಪ್ರಾಮಾಣ್ಯದ ವಿಷಯದಲ್ಲಿ ಸಂದೇಹಾತೀತರೂ ಆಗಿರಬೇಕು. ನೀನು ಒಂದು ವೇಳೆ ಪ್ರಜೆಗಳಿಗೆ ಉಗ್ರದಂಡನೆಯನ್ನು ವಿಧಿಸಿ ರಾಷ್ಟ್ರವನ್ನು ಉದ್ವೇಗಗೊಳಿಸಲು ತೊಡಗಿದರೆ ನಿನ್ನ ಮಂತ್ರಿಗಳು ಅದನ್ನು ಒಪ್ಪದೆ ನಿನ್ನನ್ನು ತಡೆದು ನಿಲ್ಲಿಸಲು ಮುಂದೆ ಬರುವರಷ್ಟೇ. ಬಲಾತ್ಕಾರದಿಂದ ಕೆಲಸ ಮಾಡಿಸಿಕೊಂಡು ಶೋಷಿಸುವ ಯಜಮಾನರನ್ನು
ದ್ವೇಷಿಸುವ ಆಳುಗಳಂತೆ ಜನ ನಿನ್ನನ್ನು ದ್ವೇಷಿಸುವ ಅಥವಾ ತಿರಸ್ಕರಿಸುವ ಮನಸ್ಸು ಮಾಡಿಲ್ಲ ತಾನೆ. ಮತ್ತೊಂದು ದೊಡ್ಡ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದಪ್ಪ, ನೀನು ಋಣಾತ್ಮಕವಾಗಿ ಯೋಚನೆ ಮಾಡಬಾರ್ದು. ಯಾವುದು ಹೇಳ್ದ? ಲಂಚವನ್ನು ತೆಗೆದುಕೊಳ್ಳದವರು, ಲಂಚಕ್ಕೆ ಕೈಯೊಡ್ಡರನ್ನ ನೀನು ಅಧಿಕಾರಕ್ಕೆ ನೇಮಿಸ್ಕೋಬೇಡ. ಆ ನಂತರ ಪ್ರಾಮಾಣ್ಯದ ವಿಷಯದಲ್ಲಿ ಸಂದೇಹಾತೀತರೂ ಆಗಿರ್ಬೇಕು. ಪ್ರಾಮಾಣಿಕರ ಅವರು, ಪ್ರಾಮಾಣಿಕರು ಹೌದಾ ಅಲ್ವೋ? 75% ಒಳ್ಳೆಯವರು ಇರ್ಬೋದಾ? 100 ಅವರು ಸಂದೇಹ ಪಡಬಾರ್ದು ಅವ್ರ ಮೇಲೆ ಜವಾಬ್ದಾರಿ ಕೊಟ್ವಿ ಅಂದರೆ ಮುಗಿದೋಯ್ತು, ಅವ್ರು ಒಳ್ಳೆಯವರಪ್ಪ ಅಂಥವ್ರು ನೀನು ನೆನೆಸ್ಕೋಬೇಕು. ಸಂದೇಹಾತೀತರಾಗಿರ್ಬೇಕು, ಸಂದೇಹಕ್ಕೆ ಆಸ್ಪದ ಇರಬಾರ್ದು. ಆಮೇಲೆ ಒಂದು ವೇಳೆ ಪ್ರಜೆಗಳಿಗೆ ಉಗ್ರದಂಡನೆಯನ್ನು ವಿಧಿಸಿ ರಾಷ್ಟ್ರವನ್ನು ಉದ್ವೇಗಗೊಳಿಸಲು ತೊಡಗಿದರೆ, ಒಂದೊಂದ್ಸರಿ ಕೆಲವರು ಮಾಡ್ತಿರ್ತಾರೆ, ದೇಶ ನಮ್ಮ ಶಾಂತಿ ಕಾದಲಿಕ್ಕೆ ಅಲ್ಲಲ್ಲಿ ಜನಗಳನ್ನ ಉದ್ವೇಗಗೊಳಿಸಿ, ಅವ್ರ ರಾಜ ಹಂಗೆ ಮಾಡಿದ್ದ, ಈ ಮಂತ್ರಿ ಹಿಂಗೆ ಮಾಡಿದ್ದಾನೆ, ಇದು ಮಾಡ್ತಾರ ಸರಿ ಇಲ್ಲ, ನೀವೆಲ್ಲ ಹೇಳ್ಬೇಕು, ಇದ್ದೇಳ್ರಿ ಅಂದ್ಬಿಟ್ಟು ಉಗುಲೆಬ್ಬಿಸಿ ರಾಜ ಇದ್ರ ಬಗ್ಗೆನೇ ಜನಗಳು ಏನು ದಂಡ ಹೇಳಬೇಕು, ಏನು ಹೋರಾಟ ಮಾಡ್ಲಿಕ್ಕೆ ಮಾಡ್ತಾರೆ ಕೆಲವರು. ಹಂಗೆ ಮಾಡ್ದಂಗೆ ನೀನು ನೋಡ್ಕೋಬೇಕು. ನಿನ್ನ ಮಂತ್ರಿಗಳು ಅದನ್ನು ಒಪ್ಪದೇ ನಿನ್ನನ್ನು ತಡೆದು ನಿಲ್ಲಿಸಲು ಮುಂದೆ ಬರುವರಷ್ಟೇ. ಏನಾದರೂ ಅವ್ರು ಮಾಡ್ತಾ ಇರ್ಬೇಕಾದ್ರೆ ನಿನ್ನ ಮಂತ್ರಿಗಳು ನಿನ್ನ ಅಡ್ಡ ಬರಬೇಕು. ಇಲ್ಲ ಮಹಾರಾಜ್ರೆ, ಆ ರೀತಿ ಮಾಡಬಾರ್ದು, ಈ ರೀತಿ ಮಾಡಬಾರ್ದು, ಇದು ಒಳ್ಳೇದಲ್ಲ, ಇದು ಹಿಂಗೆ ಮಾಡಬೇಕು ಅಂತ ಅಡ್ಡ ಬರ್ತಾನೆ. ಅವಾಗ ನೀನು ಅವ್ರು ಒಪ್ಕೊಂತಿದ್ದಾನೆ, ಹೋಗಿ ಕಣಪ್ಪ ನಾನು ಕಟ್ ಮಾಡ್ತಿದ್ದೆ, ನೀವು ಹೇಳಿ ಸರಿ ಐತಿ ಹಾಕ್ಬಿಡಿ ಒಪ್ಕೊಂತಾನೆ ಹೇಳ್ತಾನೆ. ಬಲಾತ್ಕಾರದಿಂದ ಕೆಲಸ ಮಾಡಿಸಿಕೊಂಡು ಶೋಷಿಸುವ ಯಜಮಾನರನ್ನು ದ್ವೇಷಿಸುವ ಆಳುಗಳಂತೆ ಜನ ನಿನ್ನನ್ನು ದ್ವೇಷಿಸುವ ಅಥವಾ ತಿರಸ್ಕರಿಸುವ ಮನಸ್ಸು ಮಾಡಿಲ್ಲ ತಾನೆ. ಕೆಲವರು ಬಲಾತ್ಕಾರದಿಂದ ರಾಜ ಹೇಳ್ತಾನೆ, ನಾನು ಕೇಳಲೇಬೇಕು, ನೀವು ಇಷ್ಟು ಕಾಲ ದುಡಿಲೇಬೇಕು, ವಿಶ್ರಾಂತಿಯಿಂದ ದುಡಿಬೇಕು ಅಂತ ಏನಾದರೂ ಅವ್ರಿಗೆ ಶಿಕ್ಷೆ ಕೊಡ್ತೀವಿಲ್ಲ ಅಂದರೆ ಚಾಟಿ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಎದುರಿಸಿ ಕೆಲಸ ಮಾಡ್ಸಕ್ಕೆ ಹೋದ್ರೆ ಜನ ದ್ವೇಷಿಸ್ತಾರೆ. ಆ ಥರ ನೀನು ಅವ್ರನ್ನೇನು ಒತ್ತಾಯದಿಂದ ಕೆಲಸ ಮಾಡಿಸ್ತಿಲ್ಲ ತಾನೆ, ಪ್ರೀತಿಯಿಂದ ಕೆಲಸ ಮಾಡಿಸ್ತಿದ್ದಾನೆ. ಅವರೇ ನಿನ್ನ ವಿರುದ್ಧ ದಂಗೆ ಹೇಳೋದು, ನಿನ್ನ ವಿರುದ್ಧ ಧಿಕ್ಕಾರಕ್ಕೆ ಹೋಗೋದು ಮಾಡ್ತಿಲ್ಲ ತಾನೆ. ಇಲ್ಲ ಅಣ್ಣ, ಎಂದು ಮಾಡಿಲ್ಲ, ಭಾಳ ಪ್ರೀತಿಯಿಂದ ನಾನು ನೋಡ್ಕೊಂತಾರೆ. ನಾನು ಕೂಡ ನನ್ನ ಮನೆ ಮಕ್ಕಳ ಥರ ನೋಡ್ಕೊಂತೀನಿ. ಪ್ರಜೆಗಳನ್ನು ನಾನು ಬಹಳ ಪ್ರೀತಿಯಿಂದ ಕಾಣ್ತಿದ್ದೀನಿ, ಪ್ರಜೆಗಳು ನನ್ನ ತುಂಬ ಗೌರವದಿಂದ ಕಾಣ್ತಾರಣ್ಣ ಅಂತೇಳಿ ಅವನು ಹೇಳ್ತಾ ಹೋಗ್ತಾನೆ. ದ್ವೇಷಿಸುವ ಅಥವಾ ತಿರಸ್ಕರಿಸುವ ಮನಸ್ಸು ಮಾಡಿ ದ್ವೇಷಿಸೋ ಒಳಗೆ ನಮಗೆ ಹಿಂಸೆ ಕೊಡ್ತಾನೆ ರಾಜ. ಆಳ್ವಿಕೆ ಮಾಡೋರು ಹಿಂಸೆ ಕೊಡ್ತಾರೆ. ನಾವು ಕೆಲವು ಪೊಲೀಸರ ಹೆದರಿಕೆಗೆ, ಇನ್ಮೇಲೆ ಉನ್ನತಾಧಿಕಾರಿಗಳ ಹೆದರಿಕೆಗೆ ಎಲ್ಲಿ ಕೆಲಸ ತಂದು ಬಿಡ್ತಾರೋ ಅನ್ನೋ ಭಯಕ್ಕೆ ಆ ಕತ್ತೆಯಾಗಿರಲಿ ಕಾನೂನನ್ನು ಪಾಲಿಸ್ಬೇಕು ಅನ್ನೋರು ಕೆಲವರು ಇರ್ತಾರೆ. ಅವರನ್ನ ಒಳಗೆ ದ್ವೇಷಿಸ್ತಾರೆ. ಒಂದಲ್ಲ ಒಂದು ದಿವಸ ಸ್ಫೋಟಗೊಂಡು ಅವರನ್ನು ತಿರಸ್ಕರಿಸ್ತಾರೆ. ನೀನು ಹಂಗಾಗಬಾರ್ದು, ಪ್ರೀತಿಯಿಂದ ಕೆಲಸ ಮಾಡ್ಬೇಕು. ನಿನ್ನ ಮಕ್ಕಳು ಥರ ಇದು ಮಾಡಬೇಕು. ಅಧಿಕಾರವನ್ನು ಚಲಾಯಿಸಬಾರ್ದು, ಅಧಿಕಾರವನ್ನು ಉಪಯೋಗಿಸ್ಕೊಂಡು ಪ್ರೀತಿಯಿಂದ ಕೆಲಸ ಮಾಡಬೇಕಪ್ಪ. ನೀನು ಹಂಗೆ ಮಾಡ್ತಾ ಇದೀಯಾ, ನಿನ್ನನ್ನು ಯಾರು ತಿರಸ್ಕರಿಸ್ತಾ ಇಲ್ವಾ, ನಿನ್ನನ್ನು ಯಾರು ದ್ವೇಷಿಸ್ತಾ ಇಲ್ವಾ ಅಂದರೆ ಇಲ್ಲಣ್ಣ, ಇಲ್ಲ, ನಾನು ಕೂಡ ಅವ್ರನ್ನ ಪ್ರೀತಿಯಿಂದ ಕಾಣ್ತೀನಿ, ಅವರು ಕೂಡ ನಮ್ಮನ್ನು ಗೌರವದಿಂದ ಕಾಣ್ತಾರೆ, ಚೆನ್ನಾಗೆಲ್ಲ ರಾಜ್ಯ ನಡ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳ್ತಾರೆ. ಮುಂದಿನ ಭಾಗವನ್ನು ಆಮೇಲೆ ನೋಡೋಣ. ರಾಮರಾಜ್ಯ ಈ ಪಾಠದ ಪ್ರವೇಶವನ್ನು ನೋಡಿದ್ರಿ, ಹಾಗೆಯೇ ಆಶಯವನ್ನು ತಿಳ್ಕೊಂಡ್ರಿ, ಹಳೆಯ ಕಥೆಯ ಹಿನ್ನೆಲೆಯನ್ನು ಕೂಡ ತಿಳ್ಕೊಂಡ್ರಿ. ಈಗ ಕಥಾಭಾಗವನ್ನು ನೋಡೋಣ. ಜಟಾಧಾರಿಯಾಗಿ ನಾರುಮಡಿಯನ್ನುಟ್ಟು ಕೈ ಜೋಡಿಸಿಕೊಂಡು ನೆಲದ ಮೇಲೆ ಬಿದ್ದ ಭರತನನ್ನು ಶ್ರೀರಾಮನು ನೋಡಿದನು. ತೇಜಸ್ವಿಯಾದ ಆ ಭರತನು ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ ಕಾಣಿಸಿದನು. ಭರತನ ಮುಖವು ಬಾಡಿ ಬಣ್ಣಗೆಟ್ಟಿತ್ತು, ದೇಹವು ಸ್ವರಗಿ ಕೃಶವಾಗಿತ್ತು. ಅವನು ತನ್ನ ತಮ್ಮನಾದ ಭರತನೇ ಎಂಬುದು ಶ್ರೀರಾಮನಿಗೆ ತಟ್ಟನೆ ತಿಳಿಯಲಿಲ್ಲ. ಆಮೇಲೆ ಗುರುತು ಹಿಡಿದು ಕೂಡಲೇ ಎದ್ದು ಬಂದು ಕೈ ಹಿಡಿದು ಎತ್ತಿದನು. ಆತನನ್ನು ಪ್ರೀತಿಯಿಂದ ಮಾತನಾಡಿಸಿ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಸಾವಧಾನವಾಗಿ ಕುಶಲ ಪ್ರಶ್ನೆಗಳನ್ನು ಕೇಳಿದನು. ನೋಡಿ, ಈಗ ಕೈಕೆ ಹೇಳಿದ ಪ್ರಕಾರ ದಶರಥ ನಡ್ಕೊಂಡ, ತನ್ನ ಮಗನಾದಂಥ ರಾಮನನ್ನ ಕಾಡಿಗೆ ಕಳಿಸಿದ, ಸೀತೆ ಜೊತೆ ಹೊರಟ, ಲಕ್ಷ್ಮಣನು ಹೊರಟ. ಇದನ್ನ ತಿಳಿದಂಥ ಭರತ ಬಂದು, ಅಯ್ಯೋ ನಾನು ಈ ಪಟ್ಟವನ್ನು ಅಲಂಕರಿಸಲ್ಲ,
ಅಂದ್ಬಿಟ್ಟು ರಾಮನನ್ನ ಹುಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಹೊರಟ. ಅವರು ಅಲ್ಲಿ ಚಿತ್ರಕೂಟ ಅನ್ನೋ ಸ್ಥಳದಲ್ಲಿದ್ರು. ಹುಡ್ಕೊಂಡು ಹೋದ್ರು. ಹೋದನೆ ಅಣ್ಣ ರಮಣ ಅಂತ ಓದಿ ಕಾಡು ಬಿದ್ದುಬಿಟ್ಟ. ಯಾರು ಎಲ್ಲಿಗೆ ಹೋಗಿದ್ದಾರೆ ಈಗ? ಅಲ್ಲಿ ಯಾರ್ಯಾರಿದ್ದಾರೆ? ಜಟಾಧಾರಿಯಾಗಿ, ಅಂದ್ರೆ ಅವನು ಜಟೆಯನ್ನ ಬಿಟ್ಕೊಂಡು ನಾರುಮಡಿಯನ್ನ ಉಟ್ಕೊಂಡು ರಾಮನ ತರನೇ ಹೋಗಿದೆ. ಕೈ ಜೋಡಿಸ್ಕೊಂಡು ಕೈ ಮುಕ್ಕೊಂಡು ಹೋದ. ನೆಲದ ಮೇಲೆ ಊದ್ದಕ್ಕಿದ್ದ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಅಣ್ಣ ರಮಣ ಜೈ ಶ್ರೀರಾಮ್ ಅದು ಉದ್ದಕ್ಕಿದ್ದ. ತೇಜಸ್ವಿಯಾದ ಭರತನು ಬಹಳ ತೇಜೋಪುಂಜನಾಗಿದ್ದ, ಬಹಳ ದಷ್ಟಪುಷ್ಟವಾಗಿದ್ದ, ಶೂರ ಧೀರನಾಗಿದ್ದ, ನೋಡಲಿಕ್ಕೆ ಸುಂದರ ಕಾಯ. ಅಂತ ಒಬ್ಬ ಶೂರನಾದಂಥ ಭರತ ಊದ್ದು ಬಿದ್ದುರ ನೋಡಿ ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ ಕವಿ ವರ್ಣನೆ ಮಾಡ್ತಾನೆ. ಪ್ರಳಯ ಆಗಿಬಿಟ್ಟಿದೆ ಭೂಮಿ ಬ್ರಹ್ಮಾಂಡದಲ್ಲಿ. ಸೂರ್ಯ ಹಂಗಾಗಿ ಪ್ರಜ್ವಲವಾಗಿ ಉರಿಯಂತ ಸೂರ್ಯ ಕೆಳಗೆ ಬಿದ್ದು ಒದಾಡ್ತಿದ್ದಾನೆ. ಅಯ್ಯೋ, ತನ್ನ ಶಕ್ತಿಯನ್ನ ಕಳ್ಕೊಂಡು, ಸೂರ್ಯ ಪ್ರಭೆಯನ್ನ ಕಳ್ಕೊಂಡು ಕೆಳಗೆ ಬಿದ್ದುಬಿಟ್ಟಿದಾನೇನೋ ಅಂತಾರ ಹೋಲಿಕೆಯನ್ನು ಮಾಡ್ತಾರೆ. ಸೂರ್ಯನ ಹೆಂಗೆ ಹೋಲಿಕೆ ಮಾಡ್ತಾರೆ? ಯಾರನ್ನ? ತನ್ನ ತಮ್ಮನಾದ ಭರತ ಆ ಥರ ಬಿದ್ದು ಬಿಟ್ಟಿದ್ದಾನೇನೋ ಅಂತ ಅವನಿಗೆ ಕಾಣಿಸ್ತು. ಭರತನ ಮುಖವು ಬಣ್ಣಗೆಟ್ಟಿತ್ತು, ಬಾಡಿ ಹೋಗ್ಬಿಟ್ಟಿತ್ತು. ಒಂದು ಮನೆಗೆ ಅಣ್ಣನ ಕಳ್ಕೊಂಡೇನೇನೋ ಚಿಂತೆ, ಇನ್ನೊಂದು ರಾಮ ರಾಮ ಅಂತ ಹುಡುಕಿ ಆ ಕಾಡೆಲ್ಲ ಹುಡುಕಿ ಎಷ್ಟೋ ದಿನಗಳ ನಂತರ ಚಿತ್ರಕೂಟಕ್ಕೆ ಬಂದು ಸಿಕ್ಕಿದ್ದಾರೆ. ಜೊತೆಗೆ ಚಿಂತೆ ಕಾಡ್ತಾ ಇದೆ ಮನಸ್ಸಿನೊಳಗೆ, ಉತ್ಸಾಹ ಇಲ್ಲ. ನೋಡಿ, ಮನಸ್ಸಿನಲ್ಲಿ ಉತ್ಸಾಹ ಇದ್ರೆ ಮುಖದಲ್ಲಿ ಕಳೆ ಇರುತ್ತೆ ಅಲ್ವಾ? ಬಾಡಿ ಕತ್ತಲಾಗ್ಬಿಡು, ಏನೋ ಭಯಂಕರವಾದ ಕಷ್ಟ ಬಂದ ಮುಖ ಬಾಡಿ ಹೋಗ್ಬಿಡುತ್ತೆ. ಏನಪ್ಪ ಏನೇಳಿ ಬಿಡಪ್ಪ, ಅಯ್ಯೋ ಅದೇ ಖುಷಿ ಇದ್ರೆ ಕೇಳಪ್ಪ ಬಿಡಿ ಅಲ್ವಾ? ಮುಖದಲ್ಲಿ ಕಳೆ ಇರ್ತದೆ. ಅವಾಗ ತೇಜೋಪುಂಜವಾಗಿ ಕಾಣ್ತದೆ. ಇಲ್ಲ ಅಂದ್ರೆ ಬಾಡಿ ಹೋದಂತ ಹೂವು ಆ ಕಾಣಿಸ್ತಾ ಇದ್ದಾನೆ. ಯಾರು? ರಾಮ ಅಲ್ಲ, ಭರತ. ಅವನು ತನ್ನ ತಮ್ಮನಾದ ಭರತನೇ ಎಂಬುದು ಶ್ರೀರಾಮನಿಗೆ ತಟ್ಟನೆ ತಿಳಿಯಲೇ ಇಲ್ಲ. ಬಂದು ಬಿದ್ದು ಯಾರಪ್ಪ ಇವನು, ನನ್ನ ತಮ್ಮನ ಅವನು ಅಂತ ತಟ್ಟನೆ ರಾಮ ಗೊತ್ತಾಗಲೇ ಇಲ್ಲ. ಆಮೇಲೆ ಗುರುತು ಹಿಡಿದ, ಆಮೇಲೆ ಗೊತ್ತಾಯ್ತು ಅವನು ನಮ್ಮ ಭರತ. ಅಯ್ಯೋ ಭರತ ಅಂತ ಹೋಗ್ಬಿಟ್ಟು ತಂದ್ಕೊಂಡು ಎತ್ತಿ ನಿಲ್ಲಿಸ್ತಾನೆ. ಎದ್ದು ಬಂದು ಕೈ ಹಿಡಿದು ಎತ್ತಿದ. ಆತನನ್ನ ಪ್ರೀತಿಯಿಂದ ಭರತ ಕೂತು ಪಕ್ಕದಲ್ಲಿ ಒಂದು ಕಲ್ಲಿನ ಒಂದು ಆಸನ ಅಲ್ಲಿ ಕರ್ಕೊಂಡು ಬಂದು ಪಕ್ಕದ ಕುಂತು ಮೈ ಗಡ್ವಿ ಮಾತಾಡಿಸಿ ಎತ್ಕೊಂಡ. ಏನು ಬರುತ್ತಾ ಇದು, ಯಾಕಪ್ಪ ಬಂದೆ, ಏನಾಯ್ತು, ಎಂತಾಯ್ತು, ಉಭಯ ಕುಶಲೋಪರಿ ಏನು ಮಾಡಿದ್ರು, ಯಾಕೆ ಬಂದೆ, ಏನಾಯ್ತು, ಅಲ್ಲೇನು ನಡೀತು, ಏನಾಗ್ತಿದೆ ಎಲ್ಲ ತಿಳ್ಕೊಂಡು ರಾಮ ಅದಕ್ಕಂತ ಹಣ ಅಂತ ಎಲ್ಲ ಹೇಳ್ದ. ಅಲ್ಲಿ ನಡೆದಂಥ ಘಟನೆಗಳು. ಪ್ರಾರಂಭದ ಮಾತುಗಳೆಲ್ಲ ಮುಗಿದ ಬಳಿಕ ಉಭಯ ಕುಶಲೋಪರಿ ಅಂದ್ರೆ ಉಭಯ ಅಂದ್ರೆ ಇಬ್ಬರ ನಡುವೆ ಕುಶಲ. ನೀನ್ ಚೆನ್ನಾಗಿದ್ಯಾ, ನಾನು ಚೆನ್ನಾಗಿದ್ಯಾ, ಅಲ್ಲಿ ಚೆನ್ನಾಗಿದೆ, ಅಮ್ಮ ಚೆನ್ನಾಗಿದೆ, ಅಪ್ಪ ಚೆನ್ನಾಗಿದೆ, ಅಣ್ಣ ತಮ್ಮ ಇಲ್ಲ, ಅಪ್ಪ ಹೋಗ್ಬಿಟ್ಟು ಅಯ್ಯೋ ಹೌದಾ ಚಿಂತಿಸಿದ್ರು, ಎಲ್ಲ ಆಯ್ತು, ಏನ್ ಮಾಡೋಕ್ಕಾಗತ್ತೆ, ಆಯ್ತು ಮುಂದೇನು ಎಂತು ಅಂತ ಹೀಗೆಲ್ಲ ಅಣ್ಣ ತಮ್ಮ ಮಾತಾಡಿದ ಮೇಲೆ ಪ್ರಾರಂಭದ ಮಾತುಗಳೆಲ್ಲ ಮುಗಿದ ಬಳಿಕ ಆರಂಭ. ಅಯೋಧ್ಯೆಯಲ್ಲಿ ಭರತನ ಆಡಳಿತವು ಹೇಗೆ ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ಶ್ರೀರಾಮನು ಹಲವು ಪ್ರಶ್ನೆಗಳನ್ನು ಈ ಮುಂದಿನಂತೆ ಹಾಕಿದ್ದಾನೆ. ಸರಿ, ರಾಮ ಬಂದ ನಂತರ ಭರತ ಆಳ್ವಿಕೆ ಮಾಡ್ತಿದ್ದಾನೆ. ಭರತ ಅಪ್ಪ ಹೋದ ನಂತರ, ಅಣ್ಣ ಹೋದ ನಂತರ ಈ ಒಂದು ಅಯೋಧ್ಯೆಯನ್ನು ಹೇಗೆ ಆಳ್ವಿಕೆ ಮಾಡ್ತಾ ಇದ್ದಾನೆ, ಹೇಗಿರ್ಬೋದು ನಾಡು ರಾಜ್ಯ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಶ್ನೆಗಳನ್ನ ಹಾಕ್ತಾ ಹೋಗ್ತಾರೆ. ಯಾರಿಗೆ? ಯಾರು ಪ್ರಶ್ನೆ ಹಾಕ್ತಾರೆ? ಶ್ರೀರಾಮ. ಏನೇನು ಪ್ರಶ್ನೆ ಹಾಕ್ತಾನೆ ನೋಡೋಣ. ಭರತ ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣವಾದದ್ದು. ಕೇಳ್ತಾನೆ ಭರತ ಅಣ್ಣ ಅಂತ, ಭರತ ಅಂತಾನೆ, ಏನಣ್ಣ ನೋಡಪ್ಪ, ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣ. ಜಯ ಆಗ್ಬೇಕು ಅಂದ್ರೆ ಯುದ್ಧ ಆಗಿರ್ಬೋದು, ದೇಶದ ಅಭಿವೃದ್ಧಿ ಕಡೆ ಗಮನ ಹರಿಸೋದಾಗಿರ್ಬೋದು, ಏನೋ ಒಂದು ಸಾಧನೆ ಮಾಡೋಕ್ಕಾಗಿರ್ಬೋದು, ಅದಕ್ಕೆಲ್ಲ ಏನ್ ಬೇಕಪ್ಪ ಅಂತ ಸಿದ್ಧತೆ ಬೇಕು. ಮಂತ್ರಾಲೋಚನೆ ಅಂದ್ರೆ ಏನ್ ಹೇಳ್ತು? ಮಂತ್ರಿಗಳು ಸೇರ್ಕೊಂಡು ಆಲೋಚನೆ ಮಾಡೋಂಥದ್ದು. ಮಂತ್ರಿ ಮಂಡಲ ಎಲ್ಲರನ್ನೂ ಸೇರಿಸಿ, ಮುಖ್ಯ ಅಧಿಕಾರಿಗಳನ್ನು ಸೇರಿಸಿ, ನೋಡಪ್ಪ ನಾವು ಈಗ ಯುದ್ಧ ಮಾಡಕ್ ಕೊಟ್ಟಿದ್ದೀವಿ, ಹೆಂಗ್ ಸಿದ್ಧತೆ ಮಾಡ್ಕೋಬೇಕು, ಅಥವಾ ಈ ತರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಬೇಕು ಅಂತದೀವಿ, ಹೆಂಗ್ ಮಾಡ್ಬೇಕು ಅಂತ ಇದೆಲ್ಲ ಸಮಾಲೋಚನೆ ಮಾಡಿ ಒಬ್ಬೊಬ್ಬರ ಬಗ್ಗೆ ಇರುವಂತ ಅನುಭವಗಳೆಲ್ಲ ಪಡೆದು
ಆ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ತೊಡಗ್ತಾ ಇದ್ರು ಅಂತ ಒಂದು ರಾಮ ಹೇಳ್ತಾನೆ. ನೋಡಪ್ಪ, ನೀನೇನು ರಾಜ್ಯವನ್ನು ಆಳತಕ್ಕವ್ರಿಗೆ, ಯಾರು ರಾಜ್ಯವನ್ನು ಆಳ್ತಾರೋ, ರಾಜ ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, ಸಾಮಂತ ರಾಜ ಆಗಿರ್ಬೋದು, ಅವ್ನಿಗೆ ಏನಿರ್ಬೇಕಪ್ಪ ಅಂದರೆ ಮಂತ್ರಾಲೋಚನೆ ಇರಬೇಕು. ಮಂತ್ರಿ ಮಂಡಲದಲ್ಲಿ ಆಲೋಚನೆ ಮಾಡಿ ನಿರ್ಣಯ ತಗೊಳ್ಳೋ ಅಂಥದ್ದು ನಡೀಬೇಕು. ಅವಾಗ ಮಾತ್ರ ಜಯ ಸಿಗುತ್ತೆ ನೀ ಜೀವನದಲ್ಲಿ, ಯುದ್ಧದಲ್ಲಿ. ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು ಆ ಮಂತ್ರಾಲೋಚನೆಯನ್ನು ಗೋಪ್ಯವಾಗಿಟ್ಟಿರಬೇಕು. ಎರಡನೇದು ಹೇಳ್ತಾನೆ, ರಾಜ್ಯಶಾಸ್ತ್ರವನ್ನ ಬಲ್ಲವರು, ರಾಜನಾದವನು ಹೇಗೆ ಆಳ್ವಿಕೆ ಮಾಡಬೇಕು, ರಾಜ್ಯದಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಏನೇನು ಕೆಲಸ ಹೆಂಗೆ ಮಾಡಬೇಕು, ಯಾರ್ಯಾರು ಮಾಡಬೇಕು, ಹೊರಗಡೆ ಕೆಲವು ಗೌಪ್ಯತೆಗಳನ್ನು ಕಾಪಾಡ್ಕೊಂಡಿರ್ಬೇಕು. ಯಾರು? ಅಮಾತ್ಯ. ಅಮಾತ್ಯ ಅಂದ್ರೆ ಯಾರು? ಇಲ್ಲ ಬರೋದು. ಅಮಾತ್ಯ ಅಂದ್ರೆ ಮುಖ್ಯ ಸಚಿವ. ಮುಖ್ಯಮಂತ್ರಿ ಅಂತೀವಲ್ಲಪ್ಪ, ಪ್ರಧಾನಮಂತ್ರಿ ದೇಶ ಆಳನು, ರಾಜ್ಯವನ್ನು ಆಳನು ಮುಖ್ಯಮಂತ್ರಿ, ಆ ನಡುವೆ ಉಪಮುಖ್ಯಮಂತ್ರಿ, ಹೀಗೆಲ್ಲ ಅದಾವಲ್ವ. ಒಂದೊಂದು ಇಲಾಖೆಗೆ ಒಬ್ಬ ಶಿಕ್ಷಣ ಸಚಿವ, ಆರೋಗ್ಯ ಸಚಿವ, ಏನೇನೋ ಸಚಿವರು ಇರ್ತಾರಲ್ಲಪ್ಪ ಒಂದೊಂದು ವಿಷಯ. ಹಂಗೆ ಅವನು ಗೌಪ್ಯವಾಗಿ ಇಟ್ಕೊಂಡಿರ್ಬೇಕು. ಏನಾಗುತ್ತೆ, ಏನಾಗಬೇಕು, ಏನು ಮಾಡಬೇಕು, ಏನು ಮಾಡ್ತಾ ಇದೀವಿ ಮುಂದೆ ಅನ್ನೋದು ಅದನ್ನೆಲ್ಲ ಹೇಳ್ಬಿಡ್ಬಾರ್ದು. ಅವಾಗ ಶತ್ರುಗಳು ಆ ಮಾಡೋ ಕೆಲಸವನ್ನು ಕೆಡಿಸಿಬಿಡ್ಬೋದು. ಗೌಪ್ಯತೆ ಇರಬೇಕು. ಎರಡನೇದು. ಇನ್ನೊಂದು ಹೇಳ್ತಾನೆ, ನೀನು ನಿದ್ರಾವಶನಾಗದೆ ಯುಕ್ತ ಕಾಲದಲ್ಲಿ ಎಚ್ಚರಗೊಳ್ಳುತ್ತಿರುವೆಯಾ ತಮ್ಮ? ಬರ್ತಾ ನೀನು ಯಾವಾಗಲೂ ನಿದ್ರೆ ಮಾಡ್ಕೊಂತ ಇರಬಾರ್ದಪ್ಪ. ನಾವು ಹೇಳ್ತೀವಲ್ಲ, ಪಾಠ ಕೇಳಕ್ಕಾರ ನಿದ್ರೆ ಮಾಡ್ತಾ ಇರ್ತೀರಿ ಕೆಲವರು, ಸುಸ್ತಾಗತ್ತೆ, ನೆಟ್ಟು ನಿಂತ್ಕೊಳ್ತೀವಿ, ಸಿಟ್ ರೈಟ್ ಅಂತ ಅಂತೀರಿ, ಮೆಲ್ಲಕ್ಕೆ ಕೇಳ್ಕೊಂತ ಹಿಂಗೆ ಹೋಗುತ್ತೆ, ಮತ್ತು ಚೆಂಡು ಬಾಗುತ್ತೆ, ಒಂದು ಕೈ ಎರಡು ಕೈ ಕೊಡ್ತಾ ಸುಮ್ಮನೆ ತೂಗುಡು ಸರಿಗೆ ಆಯ್ಸ್ ಕೊಟ್ಟಂಗೆ ಗಾಳಿ ಕೇಳಿದೀರಾ? ತೂಗುಡು ಸರಿಗೆ ಆಯ್ಸ್ ಕೊಟ್ಟಂಗೆ ಆಗತ್ತೆ ಅಂತ ನೀವು ಗಮನ ಕೊಡ್ಬೇಕು ಈ ಕಡೆ. ಹಂಗೆ ಹೇಳ್ತಾನೆ ನೋಡಪ್ಪ, ನಿದ್ರೆ ಮಾಡ್ಕೊಂತ ಮೈ ಮರಿಬಾರ್ದು. ಯಾವುದೋ ರಾಜ್ಯಕ್ಕೆ ಹೋಗ್ತಿ, ಯಾವುದೋ